ಕಾರ್ ಮುಂದೆ ಮುಂದೆ ಚಲಿಸುತ್ತಿತ್ತು. ಮನಸ್ಸು ಬಿಡುಗಡೆ ಬೇಡುತ್ತಿತ್ತು. ರುದ್ರನ ಮೊನಚಾದ ನೋಟ ಅವನನ್ನ ಪರೀಕ್ಷಿಸುವಂತೆ ಕಾಣುತ್ತಿತ್ತು. ಅವನ ಹೆಸರು ನನಗೆ ಗೊತ್ತಿರಲಿಲ್ಲ. ಅವನು ಅಜಿತ್ ಗೆಳೆಯನಿರಬಹುದೇನೋ. ರೀಮಾ ಜವಾಬ್ದಾರಿ ತನ್ನದು ಎಂದಿದ್ದಳು. ಆದರೆ ಅದರ ಸಂಪೂರ್ಣ ಮಾಹಿತಿ ನನಗೂ ಇರಲಿಲ್ಲ. ಹೊರಗೆ ಕಳಿಸಿದ ಮೇಲೆ ತಪ್ಪಿಸಿಕೊಂಡು ಹೋಗಿಬಿಡು ಎಂದಿದ್ದಳು. ಈಗ ಅವಳ ಕೆಲಸ ಆಡಿದ ಮಾತಿನಂತೆ ಮಾಡಿಬಿಟ್ಟಿದ್ದಳು. ನನಗೆ ಅಲ್ಲಿಂದ ಬಿಡಿಸಿಕೊಳ್ಳಬೇಕಿತ್ತು. ರುದ್ರನ ಗಾತ್ರ, ಅವನ ಮುಖದಲ್ಲಿನ ಕೌರ್ಯ ಭಯ ಹುಟ್ಟಿಸಿತ್ತು. ಪ್ರವಾಹದ ಎದಿರುವ ಈಜುವ ಧೈರ್ಯ. ಸಾಹಸ ಮಾಡದಿದ್ದರೆ ಆ ಕೊಂಪೆಯಲ್ಲಿ ಇದ್ದು ಕೊಳೆಯಬೇಕಾಗುತ್ತದೆ ಎಂದು ಯೋಚಿಸುತ್ತಿದ್ದೆ. ಪಕ್ಕದಲ್ಲಿದ್ದವನು ನನ್ನ ನೋಡಿ ನಕ್ಕ. ನಾನು ಪ್ರತಿಯಾಗಿ ನಗೆ ಬೀರಿದೆ. ಕಾರ್ನ ಹಿಂಭಾಗದ ಸೀಟ್ನಲ್ಲಿ ಕುಳಿತಿದ್ದ ರುದ್ರನ ಗಡಸು ಮುಖ ನನ್ನ ಮುಂದಿದ್ದ ಕನ್ನಡಿಯಲ್ಲಿ ಕಂಡಾಗ ಉಗುಳು ನುಂಗಿದ್ದೆ. ಅವನಿರುವುದರಿಂದ ಮಾತನಾಡಲು ಸಾಧ್ಯವಿರಲಿಲ್ಲ. ಸುಮ್ಮನೆ ಪೆಚ್ಚು ಮುಖ ಹಾಕಿಕೊಂಡು ತಲೆ ತಗ್ಗಿಸಿದೆ. ಸುಮಾರು 15 ನಿಮಿಷದಲ್ಲಿ ಅವನ ಕಾರ್ ನಿಲ್ಲಿಸಿದ. ಅದು ಆ ನಗರದ ಪ್ರತಿಷ್ಠಿತ ಹೋಟೆಲ್. ನಾನು ಆ ಹೋಟೆಲ್ ನೋಡಿಯೇ ಅಚ್ಚರಿಗೊಂಡೆ. ಹಳ್ಳಿಯ ವಾತಾವರಣದಲ್ಲಿದ್ದ ನನಗೆ ಈ ನಗರವೇ ಹೊಸತು. ಆ ಹೋಟೆಲ್ನಲ್ಲಿ ಎಲ್ಲಾ ಮೊದಲೇ ಸಿದ್ಧವಾಗಿತ್ತು. ಅವನು ಮುಂಗಡವಾಗಿ ರೂಮ್ ಬುಕ್ ಮಾಡಿದ್ದ. ಅವನು ನನ್ನನ್ನ ರೂಮಿನೊಳಗೆ ಕರೆದುಕೊಂಡು ಹೋಗುವ ಮೊದಲು ರುದ್ರನಿಗೆ ಹೇಳಿದ, ಏನು ಮಾಡ್ತೀಯ ನೀನು? ನೀವು ಒಳಗೆ ಹೋಗಿ ಸರ್, ನಾನು ಇಲ್ಲೇ ಕೂತ್ಕೋತೀನಿ. ಆ ಹುಡುಗಿ ಹೊಸಬಳು, ಏನಾದ್ರೂ ನಕರ ಮಾಡಿದ್ರೆ 2 ಬಾರಿಸ್ತೀನಿ ಎಂದ. ಅವನಿಗೆ ಏನು ಹೇಳಲು ತೋಚದೆ ನನ್ನ ಜೊತೆ ಕೋಣೆಗೆ ಬಂದು ಬಾಗಿಲು ಜಡಿದ. ನಾನು ಭಯದಿಂದ ತತ್ತರಿಸಿದ್ದೆ. ಅವನು ಬಾಗಿಲು ಹಾಕಿದ ರೀತಿಗೆ ಇವನೇನಾದ್ರೂ ಮಾಡಿಬಿಟ್ಟರೆ ಎಂದು ಭಯವಾಗಿತ್ತು. ರೀ ಕೂತ್ಕೊಳ್ಳಿ, ಗಾಬರಿ ಆಗಬೇಡಿ. ಅಜಿತ್ ಫ್ರೆಂಡ್ ನಾನು. ಒಂದು NGO ನಲ್ಲಿ ಕೆಲಸ ಮಾಡ್ತೀನಿ. ಈ ತರಹದ ಕಷ್ಟದಲ್ಲಿ ಇರುವ ಹುಡುಗಿಯರನ್ನ ಬಿಡಿಸೋದು, ಬೇರೆ ಬೇರೆ ಸಾಮಾಜಿಕ ಸಮಸ್ಯೆಗಳನ್ನ ಅನುಭವಿಸುತ್ತಿರುವವರಿಗೆ ಆದಷ್ಟು ಸಹಾಯ ಮಾಡುತ್ತೇನೆ. ಅಜಿತ್ ನನ್ನ ಒಳ್ಳೆ ಗೆಳೆಯ. ನಿಮ್ಮ ಬಗ್ಗೆ ಹೇಳಿದಾಗ ನನಗೆ ಏನಾದ್ರೂ ಸಹಾಯ ಮಾಡೋಣವೆಂದು ಹೀಗೆ ಬಂದಿದ್ದು ಎಂದ. ಸ್ವಲ್ಪ ನಿರಾಳವಾಯಿತು. ಧೈರ್ಯ ಮಾಡಿ ಮಂಚದ ತುದಿಯಲ್ಲಿ ಕುಳಿತೆ. ಈಗ ನಾನು ಏನು ಮಾಡೋದು, ಹೇಗೆ ಹೋಗ್ಲಿ ಎಂದೆ. ಅವನು, ನೋಡಿ, ನಾನು ಅವರಿಗೆ ಕೊಟ್ಟಿದ್ದ ದುಡ್ಡು 1 ರಾತ್ರಿಗೆ. ಈಗ ಇನ್ನೂ ರಾತ್ರಿ 9 ಗಂಟೆ. ಇನ್ನು ಹೊತ್ತು ಕಳೆಯಲಿ. ಆ ರುದ್ರ ಬೇರೆ ಕಾವಲಿಗೆ ಇದ್ದಾನೆ. ಅವನ ಕಣ್ಣು ತಪ್ಪಿಸಿ ಹೋಗುವುದು ಸುಲಭವಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ, ಕೇಳಿ ಎಂದ. ಕುತೂಹಲದಿಂದ ಕಣ್ಣರೆಳಿಸಿ ಕಿವಿ ನೆಟ್ಟಗೆ ಮಾಡಿ ಕುಳಿತೆ. ಅವನು ಶುರು ಮಾಡಿದ, ನೋಡಿ, ಈಗ ಊಟಕ್ಕೆ ಹೋಗೋಣ. ಜೊತೆಗೆ ರುದ್ರನು ಬರ್ಲಿ. ಅವನ ಎದುರು ಸ್ವಲ್ಪ ಸಲಿಗೆಯಿಂದ ವರ್ತಿಸಿ. ಊಟದ ಜೊತೆ ಕುಡಿಯೋಕೆ ಕೊಟ್ಟರೆ ಅವನು ಕುಡಿತಾನೆ. ಅವನು ಜಾಸ್ತಿ ಕುಡಿದಾಗ ನಾವು ರೂಮ್ ಕಡೆ ಹೋಗಿ ಅಲ್ಲಿಂದ ನೀವು ಹೊರಗೆ ಹೊರಟು ಬಿಡಿ. ಮುಂದಿನದ್ದು ನಾನು ನೋಡ್ಕೊಳ್ತೀನಿ ಎಂದ. ರುದ್ರ ಕುಡಿತಾನ? ಅಷ್ಟು ಖಾತ್ರಿ ಹೇಗೆ? ಕುಡಿದೇ ಇದ್ರೆ ಏನು ಮಾಡೋದು? ಅದು ಅಲ್ದೆ ನಾನೆಲ್ಲಿಗೆ ಹೋಗೋದು ಎಂದೇ ಗಾಬರಿಯಲ್ಲಿ. ಈ ವೃತ್ತಿಯಲ್ಲಿ ಯಾರು ಕುಡಿದೇ ಇರೋದು ಇರಲ್ಲ. ಅವನ ಚಿಂತೆ ಬೇಡ. ಎಲ್ಲಿ ಹೋಗೋದು ಎಂದು ಗಾಬರಿಯಾಗಬೇಡಿ. ಒಂದು ಅಡ್ರೆಸ್ ಕೊಡ್ತೇನೆ, ನಮ್ಮ NGOದ. ಅಲ್ಲಿ ಹೋಗಿ. ಮುಂದಿನದು ನೋಡೋಣ. ಆದರೆ ನಿಮ್ಮ ಹಿಂದೆ ನಾನು ಬರೋಕೆ ಆಗಲ್ಲ. ನೀವು ನನ್ನನ್ನ ಬಿಟ್ಟು ಓಡಿ ಹೋಗಿದ್ದು ಅಂತ ನಂಬಿಸಬೇಕು. ಇಲ್ಲದೇ ಇದ್ದರೆ ನಾನು ಸಿಕ್ಕಿ ಹಾಕಿಕೊಳ್ತೀನಿ. ಅರ್ಥ ಆಯ್ತಾ ಎಂದಾಗ ನಾನು ತಲೆ ಅಲ್ಲಾಡಿಸಿದೆ. ಅವನು ಒಂದು ಚಿಕ್ಕ ಕೈಚೀಲ ಜೊತೆಗೆ ಅಡ್ರೆಸ್ ಮತ್ತು ಸ್ವಲ್ಪ ದುಡ್ಡು ಕೊಟ್ಟು, ಇದು ಜೋಪಾನ ಎಂದ. ಅವನಿಗೆ ಹೇಗೆ ಕೃತಜ್ಞತೆ ಹೇಳಬೇಕೆಂದು ಅರ್ಥವಾಗಲಿಲ್ಲ. ಸುಮ್ಮನೆ ಕೈ ಜೋಡಿಸಿದೆ. ಅವನ ಕೆನ್ನೆ ತಟ್ಟಿ, ನಂಗೆ ತಂಗಿ ಇದ್ದಿದ್ರೆ ನೋಡ್ಕೊಳ್ತಾ ಇರ್ಲಿಲ್ವಾ? ಬಿಡಿ, ಒಳ್ಳೇದಾಗಲಿ ಎಂದ. ಅಜಿತ್, ರೀಮಾ ಇವನ ನಡವಳಿಕೆಗಳಿಂದ ಮನುಷ್ಯತ್ವಕ್ಕೆ ಇನ್ನೂ ಬೆಲೆ ಇದೆ ಎಂದು ಅನಿಸಿತ್ತು. ಹೊರಗೆ ಹೋಗಿ ರುದ್ರನನ್ನ ಊಟಕ್ಕೆ ಕರೆದಾಗ ಅವನು ಜೊತೆಗೆ ಬಂದ. ಆ ರಾತ್ರಿಯ ಸುಸಜ್ಜಿತ ಹೋಟೆಲ್ನ ಒಳಗೆ ಊಟ ಮಾಡುತ್ತಿರುವುದು ಅದೇ ಮೊದಲು. ಅವನು ಏನೇನೋ ತರಿಸಿದ್ದ. ಭಯ, ಗಾಬರಿ ಬೇರೆ. ತಿನ್ನುವ ಪ್ರಯತ್ನ ಮಾಡುತ್ತಿದ್ದೆ. ರುದ್ರನಿಗೆ ಅವನು ಕಣ್ಣು ಹೊಡೆದು ಬಾಸ್ ಗುಂಡು ಎಂದಾಗ ರುದ್ರನ ಕಣ್ಣು ಅರಳಿತು. ಅದೇನೇನೋ ಟೇಬಲ್ ಮೇಲೆ ತಂದಿಟ್ಟಾಗ ರುದ್ರ ಖುಷಿಯಾಗಿದ್ದ. ನಾನು ಊಟ ಮಾಡುತ್ತಿದ್ದಾಗ ಬೇಕೆಂದೇ ಅವನು ನನ್ನ ಮೈ ಮೇಲೆ ಕೈ ಹಾಕಿ ಕಣ್ಣು ಹೊಡೆದು ಕೈ ಸವರಿದಾಗ ರುದ್ರ ಕಿಸಕ್ಕೆಂದು ನಕ್ಕ. ಅನಿವಾರ್ಯವಾಗಿ ಅದನ್ನು ಇಷ್ಟಪಟ್ಟ ಹಾಗೆ ನಡೆಸುತ್ತಿದ್ದೆ. ಗಂಟೆ ಸರಿಯುತ್ತಿತ್ತು. ರುದ್ರನ ಕುಡಿತ ಹೆಚ್ಚಾಗುತ್ತಿತ್ತು. ಅವನು ಜಾಸ್ತಿ ಕುಡಿಯಲಿ ಎಂದು ಬೇಕೆಂದೇ ನಾವು ಊಟ ನಿಧಾನ ಮಾಡುತ್ತಿದ್ದೆವು. ಗಂಟೆ 12 ಆಗುತ್ತಾ ಬಂದಿತ್ತು. ರುದ್ರ ನಿಶೆಯಲ್ಲಿ ತೇಳುತ್ತಿದ್ದ. ಹೊರಗಡೆ ಜೋರು ಮಳೆಯ ಶಬ್ದ. ಅವನು ನಿಯಂತ್ರಣ ತಪ್ಪುತ್ತಿದ್ದ. ಎಂದ ಕೂಡಲೇ ನಾವು ಎದ್ದು ರೂಮ್ ಕಡೆ ಹೊರಟೆವು. ಅವನು, ನೀನು ಹೊರಟು ಬಿಡು, ನೀನು ನನ್ನನ್ನ ತಳ್ಳಿ ಒಡೆದು ಹೋದೆ ಎಂದು ನಾನು ಹೇಳಿ ಮ್ಯಾನೇಜ್ ಮಾಡುತ್ತೇನೆ ಎಂದ. ಅಲ್ಲಿಂದ ಓಡು. ನಡುಗೆಯಲ್ಲಿ ಹೊರಟೆ. ಅದೃಷ್ಟ ಕೈ ಕೊಟ್ಟಿತ್ತು. ರುದ್ರ ನಿಶೆಯಲ್ಲೇ ಹೊರಗೆ ಬಂದು ಹೋಟೆಲ್ ಲಾಬಿಯಲ್ಲಿ ಕುಳಿತಿದ್ದ. ನನ್ನ ಗುರುತಿಸಿ, ಏ ಹುಡುಗಿ, ಎಲ್ಲಿ ಹೋಗುತ್ತಿದ್ದಿ ಎಂದು ಕೂಗಿದ. ನನ್ನ ನಡಿಗೆ ಇನ್ನೂ ತೀವ್ರವಾಯಿತು. ಹೊರಗೆ ಸೆಕ್ಯೂರಿಟಿ ಕಿವಿಗೂ ರುದ್ರನ ಕೂಗು ಮುಟ್ಟಿತ್ತು. ಅವನು ನನ್ನ ತಡೆಯಲು ಬಂದಾಗ ಅಲ್ಲಿಂದ ಜೋರಾಗಿ ಓಡಿದೆ. ಮಧ್ಯರಾತ್ರಿಯಲ್ಲಿ ಹೋಟೆಲ್ ಎಚ್ಚರಗೊಂಡಿತ್ತು. ಆ ಸೆಕ್ಯೂರಿಟಿ ಜೊತೆಗೆ ಇನ್ನಿಬ್ಬರು ಸಹ ಬೆನ್ನು ಹತ್ತಿದರು. ಜೋರು ಮಳೆ, ಗೊತ್ತಿಲ್ಲದ ಜಾಗ, ಸಿಕ್ಕ ಕಡೆ ಓಡುತ್ತಿದ್ದೆ. ಹಿಂದೆ ಹಿಂಬಾಲಿಸುತ್ತಿದ್ದೋ ಗೊತ್ತಿತ್ತು. ಆದಷ್ಟು ಬೇಗ ಹೇಗಾದ್ರೂ ಅವರ ಕಣ್ಣು ತಪ್ಪಿಸುವುದು ಗುರಿಯಾಗಿತ್ತು. ರುದ್ರ
ಕುಡಿತದ ಅಮಲನ್ನು ತನ್ನ ಕೆಲಸ ಮಾಡಿಬಿಟ್ಟಿದ್ದ. ಓಡುವ ಗಾಬರಿಯಲ್ಲಿ ಅವನು ಕೊಟ್ಟ ಕೈ ಚೀಲ ಬಿದ್ದು ಬಿಟ್ಟಿತ್ತು. ತೆಗೆದುಕೊಳ್ಳಲು ನಿಂತರೆ ಅವರು ನನ್ನ ಖಂಡಿತ ಹಿಡಿಯುತ್ತಾರೆ ಎಂಬ ಭಯಕ್ಕೆ ತಿರುಗದೆ ಮುನ್ನುಗ್ಗಿದೆ. ಆ ರಭಸಕ್ಕೆ ಒಂದು ಕಾರ್ಗೆ ಡಿಕ್ಕಿ ಹೊಡೆದೆ. ಮುಗಿಯಿತು. ನನ್ನ ಎಲ್ಲ ಪ್ರಯತ್ನಗಳಿಗೂ ದೇವರು ಸಹಕರಿಸಲಿಲ್ಲ ಎಂದು ಅಸಹಾಯಕತೆ. ಏನಾಗಿದೆ ಎಂದು ಗೊತ್ತಾಗುವ ಮೊದಲೇ ಕಣ್ಣು ಕತ್ತಲಾಗಿ ಮುಂದೆಲ್ಲ ಮಸುಕಾಗಿ ಕತ್ತಲಾವರಿಸಿತ್ತು. ದೇಹದಲ್ಲಿ ನೋವು, ಕೈಕಾಲು ಜಡವಾದ ಅನುಭವ, ಸುಸ್ತಿಗೆ ಕಣ್ಣು ಬಿಡಲು ಆಗದಂತಿತ್ತು. ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದರೆ ಮಂಚದ ಮೇಲೆ ನನ್ನನ್ನ ಮಲಗಿಸಿದ್ದರು. ಮಸುಕಾಗಿದ್ದ ಕಣ್ಣು ಉಜ್ಜಿ ನೋಡಿದಾಗ ಆಸ್ಪತ್ರೆ ಎಂದು ತಿಳಿದಿತ್ತು. ಹೊರಗಡೆ ಕಿಟಕಿಯಿಂದ ಕಾಣುತ್ತಿದ್ದ ಬೆಳಕು ನೋಡಿದಾಗ ರಾತ್ರಿ ಕಳೆದು ಅಗಲಾಗಿದೆ ಎಂದು ತಿಳಿದಿದ್ದು. ರಾತ್ರಿ ಆದದ್ದೆಲ್ಲ ಮತ್ತೆ ನೆನಪಾಯ್ತು. ರುದ್ರ ಕೂಗಿದ್ದು, ಆ ಸೆಕ್ಯೂರಿಟಿಗಳು ಓಡಿಸಿಕೊಂಡು ಬಂದಿದ್ದು, ನಾನು ಬಿದ್ದಿದ್ದು. ಹಾಗಾದ್ರೆ ಅವರ ಜಾಳಕ್ಕೆ ಮತ್ತೆ ಸಿಕ್ಕಿ ಬಿದ್ದೇನೆ ಎಂದು ಅನಿಸಿದಾಗ ಅರಿವಿಲ್ಲದೆ ಕೆನ್ನೆ ಒದ್ದೆಯಾಗಿತ್ತು. ರುದ್ರ ಅಥವಾ ಮಾದ ಯಾರಾದ್ರೂ ಎದುರು ಬಂದರೆ ಭಯವಾಯಿತು. ಮಾಯಿ ತನ್ನ ಅಪ್ಪಣೆ ಮೀರಿದವರಿಗೆ ಕಟುಕಿಯಾಗುತ್ತಿದ್ದಳು. ರೌದ್ರವತರ ತಾಳಿ ಒಡೆದು ಬಡುತ್ತಿದ್ದಳು. ಆಗಿದ್ದಾಗ ಅವಳ ದೃಷ್ಟಿಯಲ್ಲಿ ತಾನು ಮಾಡಿದ್ದು ಘೋರ ಅಪರಾಧ. ಮುಗಿಯಿತು, ನರಕವಿನ್ನು ಕಾಯಂ ಎಂದು ಕಣ್ಣು ಮುಚ್ಚಿಕೊಂಡೆ. ಮೇಡಮ್ ಎಂಬ ಧ್ವನಿ ಕೇಳಿದಾಗ ಕಣ್ಣು ತೆರೆದೆ. ಅಸನ್ಮುಖಿ ನರ್ಸೊಬ್ಬಳು ಮುಂದೆ ನಿಂತಿದ್ದಳು. ಬಲವಂತದ ನಗೆ ನಕ್ಕು ಎದ್ದು ಕುಳಿತೆ. ನೀವು ತಿಂಡಿ ತಿನ್ನಿ, ಆಮೇಲೆ ಈ ಮಾತ್ರೆ ತಗೋಬೇಕು ಎಂದಾಗ ತಲೆ ಅಲ್ಲಾಡಿಸಿದೆ. ಪ್ರಶ್ನೆಗಳು ಕೊರೆಯುತ್ತಿತ್ತು. ಕೇಳುವುದಕ್ಕೆ ಗಂಟಲು ಗಟ್ಟಿದಂತೆ ಅನುಭವ. ಹೊಟ್ಟೆ ಹಸಿದಿತ್ತು. ಮರು ಮಾತಿಲ್ಲದೆ ತಿಂಡಿ ತಿನ್ನುತ್ತಾ ಕುಳಿತಿದ್ದಾಗ ಮಗು ಎಂದು ಯಾರೋ ಕರೆದಂತಾಗಿತ್ತು. ತಲೆ ಎತ್ತಿ ನೋಡಿದರೆ ಅದೊಂದು ಅಚ್ಚರಿ. ಅಚ್ಚ ಬಿಳುಪಿನ ಕಚ್ಚೆ ಪಂಚೆ, ಜುಬ್ಬ, ಮೈ ಮೇಲಿದ್ದ ಬಂಗಾರ, ಹಣೆಯ ಮೇಲಿದ್ದ ವಿಭೂತಿ, ಸ್ವಲ್ಪ ವಯಸ್ಸಾದವರು. ನಾನು ಯೋಚನೆಗೆ ಬಿದ್ದಿದ್ದೆ. ಅವರ ಮುಖದಲ್ಲಿದ್ದ ಕಾಂತಿ, ಉಡುಪುಗಳನ್ನು ನೋಡಿದ ಮೇಲೆ ಇವರು ಕೆಟ್ಟವರಲ್ಲವೆಂದು ಎನಿಸಿತ್ತು. ನಿಧಾನಕ್ಕೆ ಮತ್ತೆ ತಲೆ ಎತ್ತಿ ನೋಡಿದೆ. ವಾತ್ಸಲ್ಯ ಪೂರಿತ ನೋಟ. ಮಗು ಎಂದು ಮತ್ತೆ ಕರೆದಾಗ ನಗದೆ ಇರಲು ಸಾಧ್ಯವಾಗಲಿಲ್ಲ. ನಿನ್ನೆ ರಾತ್ರಿ ಕತ್ತಲೆಯಲ್ಲಿ ಕಾರ್ಗೆ ಬಂದು ಡಿಕ್ಕಿ ಹೊಡೆದ ಮಗು ನೀನು. ನಾನೇ ಕರೆದುಕೊಂಡು ಬಂದು ಇಲ್ಲಿ ಸೇರಿಸಿದೆ. ಹೇಳಮ್ಮ, ಎಲ್ಲಿಗೆ ಹೋಗಬೇಕು ನೀನು ಎಂದರು. ಮತ್ತೊಮ್ಮೆ ಕಣ್ಣೀರು. ಆದರೆ ಈ ಬಾರಿ ಅದು ಸಂತಸದ್ದಾಗಿತ್ತು. ಅಂತೂ ನಾನು ಅಲ್ಲಿಂದ ತಪ್ಪಿಸಿಕೊಂಡಿದ್ದೆ. ಈ ಪುಣ್ಯಾತ್ಮರ ಬಳಿ ಸಿಕ್ಕಿದ್ದೆ. ಆದರೆ ಅವರ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವಿರಲಿಲ್ಲ. ಎಲ್ಲಿಗೆ ಹೋಗುವುದು ಎಂದು ನನಗೂ ಗೊತ್ತಿರಲಿಲ್ಲ. ಮರಳಿ ಊರ ಹೆಸರು ಹೇಳಿ ಅಲ್ಲಿಗೆ ಹೋಗುವುದು ಸಾಧ್ಯವಿತ್ತೇನು. ಆದರೆ ಈ ಪರಿಸ್ಥಿತಿಯಲ್ಲಿ ಆ ಹಳ್ಳಿಗೆ ಮತ್ತೆ ಹೋದರೆ ಉಳಿಗಾಲವಿರಲಿಲ್ಲ. ಮಾನ ಮರ್ಯಾದೆ ಎಂದು ಬಾವಿಗೆ ತಳ್ಳಿಬಿಡುತ್ತಾರೇನೋ ಎನಿಸಿತ್ತು. ಆ ಹಳ್ಳಿಯ ಚಿಕ್ಕ ಪ್ರಪಂಚಕ್ಕೆ ಮತ್ತೆ ಮರಳಲು ಸಾಧ್ಯವಿರಲಿಲ್ಲ. ಶೇಖರ್ ಮತ್ತೆ ಹುಡುಕಿಕೊಂಡು ಬಂದರೆ ಮಾಡಿದ ಪ್ರಯತ್ನಗಳೆಲ್ಲ ಗಿಡಬಿಡುತ್ತಿತ್ತು. ಬಾಯಿ ಬಿಡಲು ಅಧೈರ್ಯ. ತೀವ್ರವಾಗಿ ಯೋಚಿಸುತ್ತಿದ್ದೆ. ಅವರೇ ಈಗ ಸುಧಾರಿಸಿಕೋ ಮಗು, ಆಮೇಲೆ ಬರುತ್ತೇನೆಂದು ಹೊರಟರು. ಕಾರು ಗುದ್ದಿದ್ದ ಪರಿಣಾಮವಾಗಿ ಮೈ ಕೈಯಲ್ಲಿ ಗಾಯವಾಗಿತ್ತು. ಸುಧಾರಿಸಿಕೊಳ್ಳಲು 4 ದಿನ ಹಿಡಿದಿತ್ತು. ಅಷ್ಟು ದಿನಗಳು ಅವರು ನನ್ನನ್ನ ಒತ್ತಾಯಿಸಿ ಏನೂ ಕೇಳಿರಲಿಲ್ಲ. ಆದರೆ ಈಗ ಹೇಳದೆ ಇರಲು ಸಾಧ್ಯವಂತೂ ಇರಲಿಲ್ಲ. ಧೈರ್ಯ ಮಾಡಿದೆ. ಮುಚ್ಚಿಟ್ಟುಕೊಂಡು ಇರಲು ಹೇಗಿದ್ದರೂ ಅಸಾಧ್ಯ. ಅಜಿತ್ ಫ್ರೆಂಡ್ ಕೊಟ್ಟ ವಿಳಾಸ, ದುಡ್ಡು ಎಲ್ಲವನ್ನ ಓದುವಾಗ ಕಳೆದುಕೊಂಡು ಬಿಟ್ಟಿದ್ದೆ. ಆಸ್ಪತ್ರೆಯಿಂದ ಹೊರಗೆ ಹೋಗುವುದಾದ್ರೂ ಎಲ್ಲಿಗೆ? ಬರೀ ಪ್ರಶ್ನೆಗಳೇ. ಸಂಜೆ ನಿನ್ನ ಡಿಸ್ಚಾರ್ಜ್ ಮಾಡ್ತಾರೆ ಮಗು. ಎಲ್ಲಿ ಮನೆ ನಿಂದು? ಪಾಪ ನಿನ್ನ ತಂದೆ ತಾಯಿಯವರಿಗೆ ಎಷ್ಟು ಗಾಬರಿಯಾಗಿದೆಯೋ ಏನೋ ಎಂದಾಗ ಮಾತ್ರ ದುಃಖ ಒತ್ತರಿಸಿ ಬಂತು. ಇಲ್ಲ, ನಂಗೆ ಯಾರೂ ಇಲ್ಲ, ನನಗಾಗಿ ಯಾರೂ ಕಾಯ್ತಾ ಇರುವುದಿಲ್ಲ ಎಂದೇ ಆಡುತ್ತಾ ಅವರು ಸಮಾಧಾನಿಸಿ ನಿಧಾನವಾಗಿ ಹೇಳು, ಏನಾಯ್ತು ಎಂದರು. ನಡೆದದ್ದೆಲ್ಲವನ್ನ ವಿವರಿಸಿಬಿಟ್ಟೆ. ನನ್ನ ಸುಳ್ಳು ಮದುವೆ, ಆ ನರಕ ಕೋಪ, ತಪ್ಪಿಸಿಕೊಂಡು ಬರಲು ನಾನು ಮಾಡಿದ ಪ್ರಯತ್ನ, ನನ್ನ ದುರ್ವಿಧಿ, ಹೀಗೆ ಎಲ್ಲವನ್ನ ವಿವರಿಸಿದೆ. ಹೇಳದೆ ಇರಲು ಅಥವಾ ಬೇರೆ ಏನೋ ಸುಳ್ಳು ಹೇಳಲು ಮನಸ್ಸು ಒಪ್ಪಲಿಲ್ಲ. ನನ್ನ ಕಥೆಯೆಲ್ಲ ಕೇಳಿದ ಮೇಲೆ ಅವರು ಏನು ಹೇಳುತ್ತಾರೇನೋ ಎನ್ನುವ ಆತಂಕ. ಕಳಂಕಿತ ಜಾಗದಿಂದ ಬಂದ ನನಗೆ ಇನ್ನೆಲ್ಲಿ ನೆಲೆ ಎಂದು ಯೋಚಿಸುತ್ತಿದ್ದೆ. ಆದರೆ ನನ್ನ ಯೋಚನೆಗಳಿಗೆ ತೆರೆ ಎಳೆಯುವಂತೆ ಅವರು ನಿಧಾನವಾಗಿ, ನೋಡು ಮಗು, ಹೋಗೋಕೆ ನಿನಗೆ ಬೇರೆ ನೆಲೆ ಇಲ್ಲ. ವಯಸ್ಸಿನ ಹುಡುಗಿ, ಹಾಗೆ ಎಲ್ಲೆಲ್ಲೋ ಹೋಗಬೇಕು ಆಗೋದಿಲ್ಲ. ನನ್ನ ಜೊತೆ ನನ್ನ ಮನೆಗೆ ಬಾ. ನನ್ನನ್ನು ನಂಬಬಹುದು ನೀನು. ಮನೆಗೆ ಹೋದ ಮೇಲೆ ಮುಂದಿನದು ಯೋಚಿಸೋಣ ಎಂದರು. ಮುಳುಗುತ್ತಿದ್ದ ಬದುಕಿಗೆ ಹೊಸ ಆಸರೆ ಸಿಕ್ಕಂತೆ ಆಗಿತ್ತು. ಅವರ ಸೌಮ್ಯ ಮುಖಭಾವ ಅವರ ಮೇಲೆ ಅನುಮಾನ ಪಡೆದಂತೆ ತಡೆದಿತ್ತು. ಆದದ್ದಾಗಲಿ ಎಂದು ಒಪ್ಪಿಕೊಂಡಿದ್ದೆ. ಆ ಒಪ್ಪಿಗೆ ನೆರವು ಹೊಸ ಜಗತ್ತಿಗೆ ದಾರಿ ತೋರಿಸುತ್ತದೆ ಎನ್ನುವ ಯಾವುದೇ ಅರಿವಿರಲಿಲ್ಲ. ಸಂಜೆ ಡಿಸ್ಚಾರ್ಜ್ ಆದ ಮೇಲೆ ಅವರ ಜೊತೆ ಹೊರಟು ನಿಂತೆ. ಬದುಕು ಯಾವ ತಿರುವಿಗೆ ತೆಗೆದುಕೊಂಡು ಹೋಗುತ್ತದೆ ಎನ್ನುವ ಅರಿವಿರಲಿಲ್ಲ. ಕಾರ್ ತುಂಬಾ ದೂರ ಕ್ರಮಿಸಿದ ಮೇಲೆ ತೀರಾ ಹಳ್ಳಿಯೂ ಅಲ್ಲದ ಪಟ್ಟಣವೂ ಅಲ್ಲದ ಊರಿಗೆ ಪ್ರವೇಶವಾಯಿತು. ಅವರೇ ಕಾರ್ ಡ್ರೈವ್ ಮಾಡಿಕೊಂಡು ಬಂದಿದ್ದರು. ನನ್ನ ದನಿವಿನ್ನು ಅರಿರಲಿಲ್ಲ. ನಿದ್ದೆ ಮಂಪು ಹತ್ತಿತ್ತು. ಕಾರ್ ನಿಂತಾಗ ಎಚ್ಚರವಾಗಿ ನೋಡಿದರೆ ಕಾರ್ ದೊಡ್ಡ ಬಂಗಲೆಯ ಮುಂದೆ ನಿಂತಿತ್ತು.
ಹೊರಗಡೆ ರಾಧಾಕೃಷ್ಣ ನಿಲಯ ಫಲಕ ತೂಗುತ್ತಿತ್ತು. ಅದೊಂದು ಬೃಹತ್ ಬಂಗಲೆ. ಕಾರ್ನಿಂದ ತಗ್ಗಿಳಿದಾಗ ಮುಂದೂಡಿ ಇಡಲು ಭಯವಾಗಿತ್ತು. ಅಷ್ಟು ದೊಡ್ಡ ಮನೆಯನ್ನು ನಾನು ನೋಡಿಯೇ ಇರಲಿಲ್ಲ. ಸುಮ್ಮನೆ ನಿಂತೆ. ಆಡು ಬಂದು ಅವರ ಬ್ಯಾಗ್ ಒಳಗೆ ತೆಗೆದುಕೊಂಡು ಹೋದ. ಬಾ ಮಗು ಒಳಗೆ ಎಂದು ಆ ವೃದ್ಧರು ಮುಂದೆ ನಡೆದರು. ಸಮಾಧಾನವಾಗಿ ಅಡಿ ಮುಂದಿಟ್ಟೆ. ಮುಂದೊಂದು ದಿನ ಈ ಮನೆ ನನ್ನ ಭಾಗ್ಯದ ಬಾಗಿಲು ತೆಗೆಯುತ್ತದೆ ಎನ್ನುವ ಕಿಂಚಿತ್ತು ಅರಿವಿರಲಿಲ್ಲ. ಅದೊಂದು ಪುಟ್ಟ ಸ್ವರ್ಗದಂತೆ ಇತ್ತು. ಮನೆ ನೋಡಿ ನಾನು ವಿಸ್ಮಿತಲಾಗಿದ್ದೆ. ಸುಮ್ಮನೆ ಒಳಗೆ ಹೋಗಿ ನಿಂತೆ. ಅವರು, ಮಗು, ನೀನು ನನ್ನನ್ನ ಅಪ್ಪಾಜಿ ಎಂದು ಕರೆಯಬಹುದು. ಒಳಗೆ ಹೋಗಿ ಕೈಕಾಲು ತೊಳೆದುಕೊಂಡು ಬಾ, ಅಡುಗೆ ಭಟ್ಟರು ಎಲ್ಲಾ ತೋರಿಸುತ್ತಾರೆ ಎಂದು ಒಳ ನಡೆದರು. ನಾನು ಅಲ್ಲಿಂದ ಹೋಗಿ ಕೈಕಾಲು ತೊಳೆದುಕೊಂಡು ಬಂದಾಗ ಅಡುಗೆ ಭಟ್ಟರು ಊಟ ಸಿದ್ಧಪಡಿಸಿದ್ದರು. ಹೆಚ್ಚು ಹೇಳಿಸಿಕೊಳ್ಳದೆ ಊಟ ಮಾಡಿ ಮುಗಿಸಿದ್ದೆ. ಪ್ರಯಾಣದ ಆಯಾಸ ಜೊತೆಗೆ ಗಾಯದ ನೋವು ನನ್ನನ್ನ ಸುಸ್ತು ಮಾಡಿತ್ತು. ಅದನ್ನು ಅರಿತವಳಂತೆ ಭಟ್ಟರು ಕೋಣೆ ತೋರಿಸ್ತಾರೆ. ನೀನು ರೆಸ್ಟ್ ಮಾಡು, ಸಂಜೆ ಮಾತಾಡೋಣ ಎಂದರು ಅಪ್ಪಾಜಿ. ನಾನು ತಲೆ ಅಲ್ಲಾಡಿಸಿದ್ದೆ. ನನಗೂ ಅದೇ ಬೇಕಿತ್ತು. ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿತಳಾಗಿದ್ದೆ. ಹೋಗಿ ಮಲಗಿಬಿಟ್ಟೆ. ಎದ್ದು ನೋಡಿದಾಗ ಸಂಜೆ 5 ಆಗಿತ್ತು. ಭಟ್ಟರು ಕಾಫಿ ಕೊಟ್ಟು ಉಪಚರಿಸಿದರು. ಯಜಮಾನರು ಕೋಣೆಯಲ್ಲಿದ್ದಾರೆ, ಹೋಗಿ ಎಂದಾಗ ಭಟ್ಟರು ಕೈ ತೋರಿಸಿದ ಕಡೆ ನಡೆದಿದ್ದೆ. ಅವರು ಯಾವುದೋ ಕಡತ ನೋಡುವುದರಲ್ಲಿ ತಳ್ಳಿನದಾಗಿದ್ದರು. ನಾನು ಹೋಗಿ ಅಪ್ಪಾಜಿ ಎಂದಾಗ ಸಣ್ಣ ನಗುವೊಂದು ಸುಳಿದು ಮರೆಯಾಯಿತು. ಯಾಕೋ ಅದರ ಹಿಂದೆ ಒಂದು ನೋವಿನ ಎಳೆ ಇದ್ದಂತಿತ್ತು. ಅದು ಏನು ಎಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ನಿನ್ನ ಹೆಸರೇನು ಮಗು ಎಂದಾಗ ನೆನಪಾಗಿತ್ತು. ನಾನು ನನ್ನ ಹೆಸರು ಸಹ ಹೇಳಿರಲಿಲ್ಲ. ಪದ್ದಿ ಎಂದಿದ್ದೆ. ಅವರೇ ಪ್ರಾರಂಭಿಸಿದರು. ನೋಡು ಮಗು, ಇದು ಮಧುಗಿರಿ. ಚಿಕ್ಕದು ಅಲ್ಲದ ದೊಡ್ಡದು ಅಲ್ಲದ ಊರು. ನನ್ನ ಹೆಸರು ಕೃಷ್ಣಮೂರ್ತಿ. ಅಪ್ಪ ಅಜ್ಜನ ಆಸ್ತಿ ದ್ವಿಗುಣಗೊಳಿಸಿ ಇಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ. ತೋಟ ಗದ್ದೆ ಇಲ್ಲ ಇದೆ, ಆದರೆ ಕೊರಗು ಮಾತ್ರ ತಪ್ಪಲಿಲ್ಲ ಎಂದು ನಿಟ್ಟುಸಿರು ಬಿಟ್ಟರು. ನಾನು ಅವರನ್ನೇ ನೋಡಿದೆ. ಕಣ್ಣಲ್ಲಿ ನೀರು, ಮುಖದಲ್ಲಿ ನೋವಿನ ಛಾಯೆ. ಅವರೇ ಸುಧಾರಿಸಿಕೊಂಡು ನಮಗೂ ಒಬ್ಬ ಮಗನಿದ್ದ, ಶರಣ್ ಅಂತ, ಅತಿ ಬುದ್ಧಿವಂತ. ಪಟ್ಟಣದಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ. ವಿಧಿ ಕ್ರೂರ. ನಮ್ಮ ಸಂತೋಷ ನೋಡಲಾಗದೆ ಅಪಘಾತದಲ್ಲಿ ಅವನನ್ನ ಕರೆಸಿಕೊಂಡ. ಅದೇ ಶಾಕ್ ನಲ್ಲಿ ನನ್ನ ಮಡದಿ ರಾಧಾ ಪ್ರಜ್ಞೆ ತಪ್ಪಿ ಬಿದ್ದವಳು. ಈಗ ಮಾನಸಿಕವಾಗಿ ದೈಹಿಕವಾಗಿ ದುರ್ಬಲ ಆಗಿ ಹಾಸಿಗೆ ಹಿಡಿದಿದ್ದಾಳಮ್ಮ ಎಂದಾಗ ಆಘಾತವಾಗಿತ್ತು. ಬಾ ಅವಳನ್ನ ತೋರಿಸ್ತೀನಿ ಎಂದಾಗ ಅವರನ್ನ ಹಿಂಬಾಲಿಸಿ ಕೋಣೆಗೆ ಹೋದೆ. ಆ ತಾಯಿಯನ್ನು ನೋಡಿ ಮನಸ್ಸು ವಿಚಲಿತವಾಯಿತು. ಜೀವವೊಂದು ಇತ್ತಷ್ಟೇ. ಕೋಣೆಯಿಂದ ಮತ್ತೆ ಅವರ ಜೊತೆ ಹೊರಗೆ ಹೋಗಿ ಅವರು ಕುಳಿತಾಗ ನಾನು ಸುಮ್ಮನೆ ನಿಂತು ಬಿಟ್ಟೆ. ನನಗೆ ಆ ಕ್ಷಣದಲ್ಲಿ ಪ್ರತಿಕ್ರಿಯಿಸಲು ಗೊತ್ತಾಗಿರಲಿಲ್ಲ. ಅವರು ಹೇಳಿದರು, ಅವನ ಕೆಲವು ಕಾಗದ ಪತ್ರಗಳ ಸಂಬಂಧ ಕೆಲಸವಿತ್ತು. ಅದಕ್ಕೆ ಪಟ್ಟಣಕ್ಕೆ ಬಂದು ವಾಪಸ್ ಹೊರಡುವಾಗ ನೀನು ಕಾರ್ಗೆ ಅಡ್ಡ ಬಂದು ನನಗೆ ಸಿಕ್ಕಿದ್ದು ಎಂದರು. ಅವರು ಸಿಗದಿದ್ದರೆ ನನ್ನ ಪರಿಸ್ಥಿತಿ ಏನಾಗುತ್ತಿತ್ತೋ ಏನು ಎನಿಸಿ ದೇಹ ನಡುಗಿತು. ಅದನ್ನು ಗಮನಿಸಿದವರಂತೆ ಅಪ್ಪಾಜಿ, ಮಗು ಭಯಬೇಡ, ನೀನಿಲ್ಲೇ ಸುರಕ್ಷಿತ, ಇಲ್ಲೇ ಇದ್ದು ಬಿಡು. ಹೇಗಿದ್ದರೂ ನೀನು ನಮಗೆ ಹೆಚ್ಚಲ್ಲ, ನಿನ್ನ ಮನೆಯಂತೆ ಸ್ವತಂತ್ರವಾಗಿ ಇರಬಹುದು ಎಂದಾಗ ನಾನು ಮೂಕಳಾಗಿದ್ದೆ. ಈಗೊಂದು ಭದ್ರತೆ ಸಿಗುತ್ತದೆ ಎಂದು ನಾನು ಯಾವತ್ತೂ ಎನಿಸಿರಲಿಲ್ಲ. ಅದನ್ನು ತಿರಸ್ಕರಿಸಿ ಬೇರೆ ಕಡೆ ನಾನೆಲ್ಲೋ ಹೋಗುವಂತೆ ಕೂಡ ನನ್ನ ಸ್ಥಿತಿ ಇರಲಿಲ್ಲ. ಮೌನವಾಗಿ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದ್ದೆ. ಸ್ಥಾನ ಮಾನ ಯಾವುದೇ ಯೋಚನೆ ನನಗಿರಲಿಲ್ಲ. ಸುರಕ್ಷಿತವಾಗಿ ಒಂದು ಸೂರು ಸಿಕ್ಕಿತ್ತು. ಈಗೇನು ಮಾಡುವುದು ಎಂದು ಯೋಚಿಸುವ ಮೊದಲೇ ಅಪ್ಪಾಜಿಯವರು, ನಾಳೆ ಇವಳನ್ನ ನೋಡಲು ಸಿಸ್ಟರ್ ಬರ್ತಾರೆ, ಅವರ ಜೊತೆ ಹೇಳಿ ಕಳಿಸ್ತೀನಿ, ಹೋಗಿ ಬಟ್ಟೆ ತಗೊಂಡು ಬಾ ಎಂದಾಗ ಸರಿ ಎಂದು ಒಪ್ಪಿದೆ. ನನಗೆ ಬೇರೆ ಬಟ್ಟೆಗಳ ಅಗತ್ಯ ತುಂಬಾ ಇತ್ತು. ಆದರೆ ಕೆಲಸವಿಲ್ಲದೆ ಸುಮ್ಮನೆ ಯಾರದೋ ಮನೆಯಲ್ಲಿ ಭಾರವಾಗಿ ಇರುವುದು ಮನಸ್ಸಿಗೆ ಒಪ್ಪದ ಕೆಲಸ. ತಿನ್ನುವ ಅನ್ನಕ್ಕೆ ಸರಿಯಾಗಿ ಏನಾದ್ರೂ ಮಾಡಲೇಬೇಕು ಎನ್ನುವ ಆಸೆ. ಅಪ್ಪಾಜಿಗೆ ಹೇಳಿದೆ, ನನಗೆ ಈ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರಲು ಬಿಡಬೇಕು. ಅಮ್ಮನ ಯೋಗಕ್ಷೇಮದ ಹೊಣೆ ನನ್ನದು. ಆಗ ಮಾತ್ರ ನನಗೂ ನೆಮ್ಮದಿ ಎಂದಾಗ ಅವರು ಒಪ್ಪಿದರು. ನನಗೂ ನಿರಾಳವಾಗಿತ್ತು. ದೊಡ್ಡ ಮನೆಯಲ್ಲಿ ಇರಲು ಒಂದು ಕೋಣೆಯ ವ್ಯವಸ್ಥೆ, ಮನೆ ತುಂಬಾ ಆಳು ಕಾಳು, ಬಯಸದೇ ಇರುವ ವ್ಯವಸ್ಥೆ. ಮಾರನೆಯ ದಿನ ಸಿಸ್ಟರ್ ಜೊತೆ ಹೋದಾಗ ಅವರೇ ಮುರ್ತುವರ್ಜಿ ತೆಗೆದುಕೊಂಡು ಒಳ್ಳೆಯ ಬಟ್ಟೆಗಳನ್ನ ಕೊಡಿಸಿದ್ದರು. ಜೀವಮಾನದಲ್ಲಿ ಅಷ್ಟೊಂದು ಹೊಸ ಬಟ್ಟೆಗಳನ್ನ ತೆಗೆದುಕೊಂಡಿರಲಿಲ್ಲ. ಜೀವನ ಅಂದುಕೊಂಡಿದ್ದಕ್ಕಿಂತ ಬೇರೆಯದೇ ದಾರಿಯಲ್ಲಿತ್ತು. ಆದದ್ದೆಲ್ಲ ಆಗಲೇನೋ ದೃಢ ಮನಸ್ಸಿನಲ್ಲಿ ನಾನು ರಾಧಾಕೃಷ್ಣ ನಿಲಯದ ಭಾಗವಾಗುತ್ತಾ ಹೋದೆ. ಅಮ್ಮನ ಆರೋಗ್ಯದ ಕಾಳಜಿ, ಮಾತ್ರೆ, ಔಷಧಿ, ಉಪಚಾರ ಎಲ್ಲ ನಾನೇ ಮಾಡುತ್ತಿದ್ದೆ. ಅಪ್ಪಾಜಿಯ ಕಣ್ಣಲ್ಲಿ ನನ್ನ ಮೇಲೆ ಮಮತೆ ಇತ್ತು, ನನ್ನ ಕಣ್ಣಲ್ಲಿ ಕೃತಜ್ಞತೆಯ ನೆರಳಿತ್ತು. ಒಂದು ದಿನ ಅಪ್ಪಾಜಿ ಕರೆದು, ನೋಡು ಮಗು, ಹಳೆಯದೆಲ್ಲ ಮರೆತು ನಮ್ಮ ಮನೆ ಭಾಗವಾಗಿದ್ದಿ. ಹೀಗೆ ನಗುನಗುತ್ತಾ ಇದ್ದು ಬಿಡು. ಆ ಹಳೆಯ ಯಾವ ನೆರಳು ಮತ್ತೆ ಸುಳಿಯುವುದು ಬೇಡ. ಪದ್ದಿ ಅನ್ನುವ ಹೆಸರು ಸಹ ನೀನು ಇನ್ನು ಯಾರೇ ಕೇಳಿದರು ಶ್ರೀದೇವಿ ಅಂತ ಹೇಳು. ಹಾಗೆ ನನ್ನ ದೂರದ ಸಂಬಂಧಿ ಅಂತ ಹೇಳಬೇಕು ಎಂದರು. ನಾನು ಒಪ್ಪಿದೆ. ಹಳೆಯ ಪಳವಳಿಕೆ ನನಗೂ ಬೇಡವಿತ್ತು.
ಜೀವನ ಒಂದು ಹಂತಕ್ಕೆ ಬಂದಿದೆಯೇನೋ ಎನ್ನುವಾಗ ಮತ್ತೊಂದು ಆಘಾತ ಎದುರಾಗಿತ್ತು. ಆಗಷ್ಟೇ ಅಮ್ಮನಿಗೆ ಸ್ನಾನ ಮಾಡಿಸಿ ಅವರನ್ನ ಸಿದ್ಧಗೊಳಿಸಿ ಊಟ ಮಾಡಿಸಿ ಮಲಗಿಸಿದ್ದೆ. ಬೆಳಗಿನಿಂದ ಕೆಲಸ ಮಾಡಿ ದಣಿವಾಗಿತ್ತು. ಅವರನ್ನ ಮಲಗಿಸಿ ಕೋಣೆಯಿಂದ ಹೊರಬರುವಾಗ ಯಾಕೋ ತಲೆ ಸುತ್ತಿದಂತಾಗಿತ್ತು. ಅಷ್ಟೇ, ಅಲ್ಲಿಯೇ ಕುಸಿದು ಬಿದ್ದಿದ್ದೆ. ಎದ್ದು ನೋಡುವಾಗ ನಾನು ನನ್ನ ಕೋಣೆಯ ಮಂಚದ ಮೇಲೆ ಮಲಗಿದ್ದೆ. ಪಕ್ಕದಲ್ಲಿ ಪರಿಚಿತ ಸಿಸ್ಟರ್. ಏನಾಗಿದೆ ನನಗೆ ಏನೋ ಅರ್ಥವಾಗಲಿಲ್ಲ. ಸಿಸ್ಟರ್ ನಿಧಾನವಾಗಿ ತಲೆ ಸವರಿ 3 ತಿಂಗಳಾಗಿದೆ ಶ್ರೀ ಎಂದಾಗ ಅರ್ಥವೇ ಆಗಲಿಲ್ಲ. ಏನಾಗಿದೆಯೋ ಎಂದು ಗಾಬರಿಯಿಂದ ನೋಡುತ್ತಿದ್ದ ಅಪ್ಪಾಜಿ ಮುಖದಲ್ಲಿ ಒಂದು ನಿರಾಳತೆ ಕಾಣಿಸಿತು. ನನಗೆ ಸಿಸ್ಟರ್ ಹೇಳಿದ್ದು ಅರ್ಥವಾಗಲು ನಿಮಿಷಗಳೇ ಬೇಕಾಯಿತು. ಅಯೋಮಯ ಪರಿಸ್ಥಿತಿಯಲ್ಲಿ ತಲೆ ಹಿಡಿದು ಕುಳಿತು ಬಿಟ್ಟೆ. ಮದುವೆಯಾಗಿದೆ ಅನ್ನುವುದಕ್ಕೆ ಅಪ್ಪ ಅಮ್ಮ ಸಾಕ್ಷಿ ಇದ್ದಾರೆ. ಆದ್ರೆ ಈ ಗರ್ಭ ನಾನು ಬಯಸಿದ್ದಂತೂ ಆಗಿರಲಿಲ್ಲ. ಸಂಸಾರದ ಸುಖ ದುಃಖಗಳಿಗೆ ಪಾಲುದಾರರಾಗಿ ಸಂಗಾತಿ ಜೊತೆಗಿದ್ದು ಮಗು ಆಗುವುದೇ ಬೇರೆ. ಏನೂ ಇಲ್ಲದೆ ನನ್ನ ಮೇಲೆ ನಡೆದ ದೌರ್ಜನ್ಯದ ಫಲ ಇದು. ಅದನ್ನ ಹೊತ್ತು ಹೆತ್ತು ಸಾಕಲು ಸಾಧ್ಯವೇ? ನೋಡಿದಾಗಲೆಲ್ಲ ಶೇಖರನ ಕ್ರೌರ್ಯ ಕಣ್ಣ ಮುಂದೆ ಸುಲಿದರೆ ಮಗುವನ್ನ ಮುದ್ದಿಸುವುದಾದರೂ ಹೇಗೆ? ಯಾರದ್ದೋ ಮನೆ, ಸ್ವಂತದೊಂದು ನೆಲೆ ಇಲ್ಲ. ನನ್ನದು ಅಂತ ಬದುಕಿಲ್ಲ. ಅಕ್ಷರಾಂಶಃ ಗೊಂದಲದಲ್ಲಿದ್ದೆ. ನನ್ನ ಅನ್ಯಮನಸ್ಕತೆಯನ್ನ ಅಪ್ಪಾಜಿ ಗುರುತಿಸಿದ್ದರು. 2-3 ದಿನ ಆಘಾತಗೊಂಡಂತೆಯೇ ಇತ್ತು ಮನಸ್ಸು. ಒಳಮನಸ್ಸು ಈ ಮಗು ಬೇಡ ಎಂದು ಕೂಗುತ್ತಿತ್ತು. ಮಗದೊಮ್ಮೆ ಏನು ಅರಿಯದ ಕಂದನನ್ನ ಕೊಲ್ಲುವುದು ಸರಿಯೇ ಎಂದು ಚಿಂತೆಯಾಗುತ್ತಿತ್ತು. ಏನೋ ಕೆಲಸ ಮಾಡುತ್ತಿದ್ದವಳನ್ನ ಅಪ್ಪಾಜಿ ಕರೆದರು. ಮಗು ಎಂದಾಗ ವಿಧೇಯೇ ವಿದ್ಯಾರ್ಥಿಯಂತೆ ಹೋಗಿ ಅವರ ಮುಂದೆ ನಿಂತೆ. ಮಗು, ನಿನ್ನ ಗೊಂದಲ ನನಗೆ ಅರ್ಥವಾಗುತ್ತದೆ. ಮೂಲತಃ ನಮಗೆ ಇದ್ದೊಬ್ಬ ಮಗನೂ ಇಲ್ಲ. ಈ ಮನೆ ಆಸ್ತಿ ಎಲ್ಲವೂ ನಮ್ಮ ಕಾಲಾನಂತರ ನೋಡಿಕೊಳ್ಳುವುದಕ್ಕೂ ಯಾರಿಲ್ಲ. ನಾನು ಮೊದಲಿನಿಂದಲೂ ಕಷ್ಟದಿಂದ ಬೆಳೆದು ಈ ಮಟ್ಟಕ್ಕೆ ಬೆಳೆದವನು. ಈ ಮನೆಯ ಭಾಗವಾಗಿ ನೀನು ಅಂದಿದ್ದೆ. ನೀನು ನಮ್ಮನ್ನು ಹೊಂದಿಕೊಂಡಿರುವ ರೀತಿ, ನನ್ನ ಹೆಂಡತಿಯನ್ನ ವಿಚಾರಿಸುತ್ತಿರುವ ಪರಿ ನೋಡಿದಾಗ ನೀನೇ ಮಗಳಾಗಿ ಹುಟ್ಟಬೇಕಿತ್ತು ಎನಿಸುತ್ತದೆ. ಹೊಟ್ಟೆಯಲ್ಲಿ ಹುಟ್ಟಿದ್ದಿದ್ದರೇನಂತೆ, ನೀನು ಈ ಮನೆ ಮಗಳೇ. ನಿಮ್ಮ ಹಳೆ ಕಥೆಯ ಯೋಚನೆಯಿಂದ ಮಗುವನ್ನ ಬೇಡ ಎಂದು ಯೋಚಿಸುವುದು ಕೂಡ ತಪ್ಪು. ಮನೆಗೆ ಒಂದು ಮಗು ಬಂದು ನಮಗೆ ಸಂತೋಷ ಕೊಡಲಿ. ಹೆಚ್ಚು ಯೋಚಿಸದೆ ನೆಮ್ಮದಿಯಿಂದ ಇದ್ದು ಬಿಡು ಎಂದಾಗ ನನ್ನ ಬಾಯಿ ಕಟ್ಟಿತ್ತು. ನನ್ನ ಯೋಗ್ಯತೆಗೂ ಮೀರಿ ಅವಕಾಶ ಬಂದಿತ್ತು. ಆದದ್ದಾಗಲಿ ಎಂದು ನಿರ್ಧರಿಸಿ ನಿನ್ನನ್ನು ಉಳಿಸಿಕೊಂಡೆ ಎಂದಾಗ ಕನಸು ಬಿಕ್ಕಳಿಸಿದಳು. ತಾಯಿಯ ಪರಿಸ್ಥಿತಿಯ ಒತ್ತಡ, ಅಜ್ಜನ ಸಹಾಯ ಇಲ್ಲದಿದ್ದರೆ ನಾನು ಈ ಭೂಮಿಗೆ ಬರಲು ಸಹ ಸಾಧ್ಯವಿರಲಿಲ್ಲ ಎನ್ನುವುದು ಒಪ್ಪಿಕೊಳ್ಳಲು ಕಷ್ಟವಾಗಿತ್ತು. ಶ್ರೀದೇವಿ ಮುಂದುವರಿಸಿದರು. ಮುಂದಿನದೆಲ್ಲ ಸ್ವರ್ಗ. ತಾಯ್ತನದ ಭಾಗ್ಯ ಅನುಭವಿಸಲು ಆರಂಭಿಸಿದ್ದೆ. ಭಟ್ಟರ ಉಪಚಾರ ಜೋರಾಗಿತ್ತು. ಕನಸಲ್ಲೂ ಕಾಣದ ವೈಭೋಗ. ಸಿಸ್ಟರ್ ನನ್ನ ಕಾಳಜಿ ಮಾಡುತ್ತಿದ್ದರು. ಬೇಸರದ ಒಂದೇ ಸಂಗತಿ ಎಂದರೆ ಅಮ್ಮನ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಅವರ ಮನೋವ್ಯತೆ ಜೊತೆಗೆ ದೇಹದ ಆರೋಗ್ಯ ಹದಗೆಡುತ್ತಲೇ ಇತ್ತು. ನಮ್ಮ ಪ್ರಯತ್ನವನ್ನ ನಾವು ಮಾಡುತ್ತಲೇ ಇದ್ದೆವು. ನನಗೆ ದಿನ ತುಂಬಿತ್ತು. ಒಂದು ಒಳ್ಳೆಯ ದಿನ ನೀನು ಭೂಮಿಗೆ ಬಂದಿದ್ದೆ. ಬೇರೆಲ್ಲ ಯೋಚನೆಗಳು ನಿನ್ನ ಮುಖ ನೋಡಿದಾಗ ಮರೆತೇ ಹೋಗಿತ್ತು. ಅಪ್ಪಾಜಿಗಂತೂ ಎಲ್ಲಿಲ್ಲದ ಸಂತೋಷ. ಖಾಲಿ ಇದ್ದ ಮನೆಗೆ ದೇವತೆ ಬಂದ ಹಾಗಿತ್ತು ನಿನ್ನ ಆಗಮನ. ಭಟ್ಟರು ಕುಣಿದಾಡಿದರು. ದಿನ ಕಳೆದಾಗ ನಾಮಕರಣ ಶಾಸ್ತ್ರ ಮಾಡಬೇಕಿತ್ತು. ನನಗೆ ಗೊಂದಲ. ಯಾರಿಗೂ ಈ ಊರಲ್ಲಿ ನನ್ನ ಬಗ್ಗೆ ಗೊತ್ತಿಲ್ಲ. ನಾನು ಬಂದಲ್ಲಿನಿಂದ ಹೊರಗೆ ಹೋಗಿದ್ದು ಕೂಡ ಕಡಿಮೆ. ಇನ್ನು ಸಂಬಂಧ ಹೇಗೆ ಹೇಳುವುದು ಎನ್ನುವುದು ಒಂದು ಚಿಂತೆಯಾದರೆ, ಯಾರೋ ಸಂಬಂಧದ ಹುಡುಗಿಯ ಮಗುವಿಗೆ ನಾಮಕರಣ ಮಾಡಲು ಹೇಗೆ ಸಾಧ್ಯ? ಊರಿನವರ ಪ್ರಶ್ನೆಗೆ ಉತ್ತರವೇನು? ಅಲ್ಲದೆ ನನ್ನ ಗಂಡನ ಬಗ್ಗೆ ಕೇಳಿದರೆ ಹೇಳುವುದಾದ್ರೂ ಏನು? ಇದೆಲ್ಲ ಯೋಚನೆಗಳನ್ನ ಅಪ್ಪಾಜಿಗೆ ವರ್ಗಾಯಿಸಿದೆ. ಅಪ್ಪಾಜಿ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಅವರ ಮಗನ ಸಾವು ಊರಿಗೆ ಗೊತ್ತಿತ್ತು. ಆದರೆ ನಾನು ಈ ಮನೆಗೆ ಬಂದಿರುವುದನ್ನ ತಿಳಿದವರು ಬೆಳೆಯಲಿಕ್ಕೆಯಷ್ಟೇ ಜನ ಮಾತ್ರ. ಅದನ್ನೇ ಉಪಯೋಗಿಸುತ್ತೇನೆ, ನೀನು ನೆಮ್ಮದಿಯಿಂದ ಇರು ಎಂದಾಗ ಎದುರು ಮಾತಾಡದೆ ಒಪ್ಪಿದ್ದೆ. ನಿಗದಿತ ದಿನದಿಂದ ಭರ್ಜರಿ ತಯಾರಿಯಿಂದ ನಾಮಕರಣಕ್ಕೆ ಸಿದ್ಧವಾಗಿತ್ತು. ನಾನು ನಿನ್ನ ಹೆಸರನ್ನ ನಿರ್ಧರಿಸಿದ್ದೆ. ನಾಮಕರಣದ ಸಮಯದಲ್ಲಿ ಅಪ್ಪಾಜಿ ಘೋಷಿಸಿ ಬಿಟ್ಟರು. ನಾನು ನನ್ನ ಮಗನನ್ನ ಕಳೆದುಕೊಂಡಿದ್ದೆ. ಆದರೆ ಈ ನನ್ನ ಸೊಸೆ ಮನೆ ತುಂಬಿಸಿದ್ದಾಳೆ. ಈ ಮಗು ನಮ್ಮ ವಂಶದ ಕುಡಿ ಎಂದಾಗ ನಾನು ಒಂದು ಕ್ಷಣ ನಿಂತಲ್ಲೇ ಶಿಲೆಯಾದೆ. ಅಪ್ಪಾಜಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಂಡು ಹೀಗೆ ಮಾಡಬಹುದೆನ್ನುವ ಕಲ್ಪನೆಯೇ ನನಗಿರಲಿಲ್ಲ. ಶೇಖರ್, ಮಾಯಿ, ಅಪ್ಪ, ಅಮ್ಮ ಇವರ ಜೊತೆ ಕಷ್ಟವನ್ನೇ ಅನುಭವಿಸಿದ್ದ ನನಗೆ ಸುಖ ಹೀಗೂ ಬರುತ್ತದೆ ಎನ್ನುವುದು ಕಲ್ಪನೆಗೆ ನಿಲುಕದ್ದಾಗಿತ್ತು. ಹೆಸರಿರದ ಅನೈತಿಕ ಎನಿಸುವ ಪಾಪದ ಫಲಕ್ಕೆ ಈ ಮಹಾನುಭಾವ ತಮ್ಮ ಕುಟುಂಬದ ಶ್ರೀರಕ್ಷೆ ಹೊತ್ತಿದ್ದರು. ದೇವರು ನಾನು ಸುಖದಿಂದ ಇರುವುದನ್ನ ಸಹಿಸಲಾರೆನೇನು ಎನ್ನುವಂತೆ ಬರಸಿಡಿಲು ಅಪ್ಪಳಿಸಿತ್ತು. ಸುಖವಾಗಿ ನಗುತ್ತಿದ್ದ ರಾಧಾಕೃಷ್ಣ ನಿಲಯದಲ್ಲಿ ಒಂದು ಶೋಕ. ಅಮ್ಮನ ಆರೋಗ್ಯ ಸುಧಾರಿಸದೆ ನಮ್ಮನ್ನು ಅಗಲಿದ್ದರು.
ಅದಾದ ನಂತರದ ದಿನಗಳಲ್ಲಿ ಅಪ್ಪಾಜಿ ಸಹ ಮಂಕಾಗಿ ಬಿಟ್ಟರು. ನಿನ್ನ ತುಂಟಾಟ ಮಾತ್ರ ಅವರನ್ನ ನಗಿಸುತ್ತಿತ್ತು ಬಿಟ್ಟರೆ ಮೊದಲಿನ ಜೀವನೋತ್ಸಾಹ ಕಡಿಮೆಯಾಗಿತ್ತು. ನಾನು ತುಂಬಾ ಸಮಾಧಾನ ಹೇಳುತ್ತಿದ್ದೆ. ಆದರೂ ಮಡದಿಯ ಅಗಲಿಕೆ, ಮಗನ ಅಕಾಲ ಮರಣ ಅವರನ್ನ ಕುಗ್ಗಿಸಿತ್ತು. ಒಂದು ದಿನ ಬೆಳಿಗ್ಗೆ ಎದ್ದು ಅಪ್ಪಾಜಿಗೆ ಕಾಫಿ ಕೊಡಲು ಹೋದಾಗ ಅಪ್ಪಾಜಿ ನಿದ್ರೆಯಲ್ಲಿ ಚಿರನಿದ್ರೆಗೆ ಜಾರಿದ್ದರು. ಒಳ್ಳೆಯ ಮನುಷ್ಯನಿಗೆ ದೇವರು ಕಷ್ಟ ಕೊಡದೆ ಕರೆದೊಯ್ದಿದ್ದ. ವೈದ್ಯರು ಹೃದಯಾಘಾತ ಎಂದರು. ಮನೆ ಬರಿದಾಗಿತ್ತು. ನನಗೆ ಜವಾಬ್ದಾರಿ ತೆಗೆದುಕೊಳ್ಳಬೇಕಿತ್ತು. ನಾನೇ ಮುಂದೆ ನಿಂತು ಎಲ್ಲ ಕೆಲಸ ಮುಗಿಸಿದ್ದೆ. ರಾಧಾಕೃಷ್ಣ ನಿಲಯದಲ್ಲಿ ನಿರಾವ ಮೌನ. ನಾನು ಮುಂದೇನು ಮಾಡುವುದು ಎಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟೆ. ಸಾವಿನ ಮನೆಯನ್ನ ನಿಭಾಯಿಸಬೇಕಿತ್ತು. ಹೆಸರಿಗೆ ನಾನು ಆ ಮನೆಯ ಸೊಸೆ. ಆದರೆ ಅಪ್ಪಾಜಿಯ ಬಂಧುಗಳು ಯಾರೆಂದು ನನಗೆ ತಿಳಿದಿರಲಿಲ್ಲ. ನಾನು ಆ ಮನೆ ಒಕ್ಕ ಅಷ್ಟು ದಿನಗಳಲ್ಲಿ ಬೇರೆ ಯಾವ ಸಂಬಂಧಿಕರ ಆಗಮನ ಅಲ್ಲಿ ಆಗಿರಲಿಲ್ಲ. ಭಟ್ಟರನ್ನ ವಿಚಾರಿಸಿದೆ. ಅವರು ಆ ಮನೆಗೆ ಸಣ್ಣವರಿದ್ದಾಗಲೇ ಬಂದು ಸೇರಿದ್ದು ಮತ್ತು ಅಪ್ಪಾಜಿ ತನ್ನ ಸ್ವಂತ ಪರಿಶ್ರಮದಿಂದಲೇ ಎಲ್ಲ ಗಳಿಸಿದ್ದು. ಅವರಿಗೆ ಯಾರೂ ಬಂಧು ಬಳಗವಿಲ್ಲ ಎಂದು ತಿಳಿಸಿದರು. ಮುಂದಿನ ಎಲ್ಲಾ ಕ್ರಿಯೆಗಳು ಊರಿನವರ ಸಹಾಯದಿಂದ ಸಲೀಸಾಗಿ ನಡೆದು ಹೋಗಿತ್ತು. ಆದರೆ ಯಜಮಾನನಿಲ್ಲದ ಮನೆ ಬಿಕೋ ಎನ್ನುತ್ತಿತ್ತು. ನನಗೆ ಮುಂದಿನ ದಾರಿ ತಿಳಿಯದೆ ಒದ್ದಾಡುತ್ತಿದ್ದೆ. ಆಗಲೇ ಅಪ್ಪಾಜಿಯನ್ನ ಕಳೆದುಕೊಂಡು ತಿಂಗಳಾಗಿತ್ತು. ಅಂದು ಬೆಳಿಗ್ಗೆ ಮನೆಯ ಕಾಗದ ಪತ್ರ ನೋಡಿಕೊಳ್ಳುತ್ತಿದ್ದ ವಕೀಲ ರಮೇಶ್ ಬಂದರು. ನನಗೆ ಓದಲು ಬರೆಯಲು ಬರುತ್ತಿತ್ತು. ಆದರೆ ಇವರ ಆಗಮನದ ಕಾರಣ ತಿಳಿಯಲಿಲ್ಲ. ಭಟ್ಟರು ಕಾಫಿ ತಿಂಡಿ ವಿಚಾರಿಸಿದರು. ರಮೇಶ್ ಅವರು ಶ್ರೀದೇವಿ, ಮುಖ್ಯವಾದ ಕೆಲಸ ಇದೆ, ಕುಳಿತುಕೋ ಎಂದಾಗ ಅವರ ಮುಂದೆ ಕುಳಿತೆ. ಅಪ್ಪಾಜಿ ತಮ್ಮ ಆಸ್ತಿಯನ್ನ ನನ್ನ ಹೆಸರಿಗೆ ವರ್ಗಾಯಿಸಿದ್ದರು. ಜೊತೆಗೆ ಒಂದು ಪತ್ರವಿತ್ತು. ಭಟ್ಟರು ಈ ಮನೆಯಲ್ಲಿ ಮೊದಲಿನಿಂದಲೂ ಇದ್ದವರು. ಅವರಿಗೆ ತೋಟದ ಒಂದು ಮನೆ ಮತ್ತು ಸ್ವಲ್ಪ ತೋಟ ರಾಧಾಕೃಷ್ಣ ನಿಲಯ ನಿನ್ನ ಹೆಸರಿಗೆ ಹೀಗೆ ಭಾಗ ಮಾಡಿದ್ದರು. ನನಗೆ ಮಾತು ಹೊರಡಲಿಲ್ಲ. ಎಲ್ಲೋ ಇದ್ದವಳನ್ನ ಕರೆತಂದು ಇಲ್ಲಿ ರಾಜ್ಯಾಭಿಷೇಕ ಮಾಡಿದ್ದು ಕನಸೋ ನನಸೋ ಅರ್ಥವಾಗಲಿಲ್ಲ. ಇದ್ಯಾವುದು ನನಗೆ ಬೇಕಿರಲಿಲ್ಲ. ಬೇಕಿದ್ದದ್ದು ಆಸರೆ. ವಕೀಲರು ಅಪ್ಪಾಜಿಯ ಪತ್ರ ಕೊಟ್ಟು ಹೊರಟರು. ನಡುಗುವ ಕೈಯಿಂದ ಪತ್ರ ಬಿಚ್ಚಿ ಹೋದಲು ಕುಳಿತಿದ್ದೆ. ಮಗು ಅದೇ ಪ್ರೀತಿಯ ಧ್ವನಿ ಕಿವಿಯ ಬಳಿ ಉಸಿರಿದಂತಾಗಿತ್ತು. ಈ ಆಸ್ತಿ ಪಾಸ್ತಿ ಏಕೈಕ ವಾರಸುದಾರ ನಾನು. ನನ್ನ ಮಗ ಇದ್ದಿದ್ದರೆ ಅವನಿಗೊಂದು ಸಂಸಾರ, ಮನೆ ಬೆಳಗುತ್ತಿತ್ತು. ಆಫರ್ ವಿಧಿ. ಅವನನ್ನ ಕರೆದುಕೊಂಡು ನಿನ್ನ ಈ ಮನೆಗೆ ಸೇರಿಸಿದೆ. ನೀನು ಮನಸ್ಸು ಮಾಡಿದರೆ ಒಳ್ಳೆಯದು ಖಂಡಿತ ಸಾಧ್ಯವಾಗುತ್ತದೆ. ಭಟ್ಟರು ಈ ಮನೆಯ ಮಗನಂತೆ ನಿನಗೆ ಸಹಕರಿಸುತ್ತಾರೆ. ಮಗುವಿನ ಜವಾಬ್ದಾರಿ ತೆಗೆದುಕೋ. ಹಳೆಯ ಜೀವನವನ್ನ ನೆನೆದು ಕೊರಗಿ ಏನು ಸಾಧಿಸ ಕುಳಿತುಕೊಳ್ಳುವುದು ಮೂರ್ಖತನ. ದೇವರು ಕೊಟ್ಟ ಅವಕಾಶ ಉಪಯೋಗಿಸಿಕೋ. ಶುಭವಾಗಲಿ. ಆ ಪತ್ರ ಒಳಗಿನ ಶಕ್ತಿಯನ್ನ ಬಡಿದೆಬ್ಬಿಸಿತ್ತು. ಈ ಊರಿನ ಜನ ಅಪ್ಪಾಜಿ ಸಂಸಾರಕ್ಕೆ ಹೆಗಲು ಕೊಟ್ಟಿದ್ದರು. ಅವರಿಗಾಗಿ ಏನಾದ್ರೂ ಮಾಡಬೇಕೆನಿಸಿತ್ತು. ಬದುಕು ಬದಲಾವಣೆಯನ್ನ ಬಯಸಿತ್ತು. ಅದಕ್ಕೆ ತಕ್ಕ ಜವಾಬ್ದಾರಿಯನ್ನ, ಅವಕಾಶವನ್ನ ಕಾಲ ಒದಗಿಸಿ ಕೊಟ್ಟಿತ್ತು. ಊರಿನ ಜನರಿಗಾಗಿ ಒಂದು ಕಾರ್ಖಾನೆ ಮಾಡುವ ಯೋಜನೆ ಮಾಡಿದ್ದೆ. ಅದನ್ನೇ ಕಾರ್ಯರೂಪಕ್ಕೆ ತಂದೆ. ಅಧಿಕಾರ, ಹಣ ಕೈಗೆ ಬಂದ ಮೇಲೆ ಧೈರ್ಯವೂ ಬಂದಿತ್ತು. ನಾನಾಗ ಮೊದಲನ ಪದ್ಯಾಗಿ ಉಳಿದಿರಲಿಲ್ಲ. ವಕೀಲರ ಸಹಾಯದಿಂದ ವ್ಯವಹಾರ ನೋಡಿಕೊಳ್ಳಲು ಕಲಿತಿದ್ದೆ. ಒಬ್ಬಳೇ ವ್ಯವಹಾರ ನಿಭಾಯಿಸಬಲ್ಲವಳಾಗಿದ್ದೆ. ಆ ನರಕಕೂಪದ ಬಗ್ಗೆ ಮೊದಲಿನಿಂದಲೂ ಯೋಚನೆ ಇತ್ತು. ಅಷ್ಟು ಸಹಾಯ ಮಾಡಿದ ರೀಮಾಳನ್ನ ಉಳಿದವರನ್ನ ಬಿಡಿಸಬೇಕೆಂದು ನಿರ್ಧರಿಸಿದ್ದೆ. ಅದಕ್ಕೆ ತಕ್ಕಂತೆ ಅಧಿಕಾರ ಉಪಯೋಗಿಸಿ ಕೆಲಸ ಮಾಡಬೇಕಿತ್ತು. ವಕೀಲರ ಸಹಾಯ ಮತ್ತು ಮಾರ್ಗದರ್ಶನದ ಸಹಾಯದಿಂದ ಉನ್ನತ ಪೊಲೀಸ್ ಅಧಿಕಾರಿಯನ್ನ ಭೇಟಿಯಾಗಿ ಸಹಾಯ ಕೇಳಿದಾಗ ಅವರು ಒಪ್ಪಿದರು. ಆ ಮನೆಯ ಮೇಲೆ ದಾಳಿ ಮಾಡುವುದಾಗಿ ತಿಳಿಸಿದ್ದರು. ಆದರೆ ನನಗೆ ಆ ರಾತ್ರಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ದು ಬಿಟ್ಟರೆ ಬೇರೆ ಮಾಹಿತಿ ಇರಲಿಲ್ಲ. ಮಾಯಿಯ ಮುಖದ ಗುರುತು ಹೇಳಿ ಚಿತ್ರ ಬೆರೆಸಿ ಅವರನ್ನ ಆ ಜಾಗವನ್ನ ಹುಡುಕಲು ದೊಡ್ಡ ಪ್ರಯತ್ನವನ್ನೇ ಮಾಡಬೇಕಾಯಿತು. ಆದರೆ ಪೊಲೀಸ್ ದಕ್ಷತೆ ಆ ಕೆಲಸವನ್ನ ಬೇಗ ಮಾಡಲು ಸಹಾಯವಾಗಿತ್ತು. ಕೊನೆಗೂ ಆ ಊರನ್ನು, ಮನೆಯನ್ನು ಪತ್ತೆ ಹಚ್ಚಿ ಆ ಮನೆಯ ಮೇಲೆ ದಾಳಿ ಮಾಡಿ ಮಾಯಿಯನ್ನ ಬಂಧಿಸಿದರು. ಅಲ್ಲಿದ್ದ ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಂಡೆ. ಅದರ ಫಲವಾಗಿ ಮಧುಗಿರಿಯಲ್ಲಿ ಒಂದು ಅನಾಥಾಶ್ರಮ ಮತ್ತು ಕೆಲಸ ಮಾಡುವ ಹೆಂಗಸರಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡಿದೆ. ರೀಣಾಳಂತೂ ನನ್ನ ನೋಡಿ ತಬ್ಬಿಕೊಂಡಾಗ ಮಾಡಿದ ಪ್ರಯತ್ನವು ಸಾರ್ಥಕವೆನಿಸಿತ್ತು. ಅಜಿತ್ ಅವರನ್ನ ಕರೆಸಿ ಅಕ್ಕನನ್ನ ಮದುವೆ ಮಾಡಿಕೊಳ್ಳಿ ಎಂದು ಕೇಳಿದಾಗ ಅಜಿತ್ ಅದನ್ನ ಒಪ್ಪಿದರು. ಸ್ವರ್ಗವೇ ಸಿಕ್ಕ ಅನುಭವ. ಅಕ್ಕ ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ನನ್ನ ಋಣ ತೀರಿಸುವ ಪ್ರಯತ್ನ ಮಾಡಿದ್ದೆ. ನನ್ನಿಂದ ಒಬ್ಬರ ಜೀವನ ಸರಿ ಮಾಡಿದ ತೃಪ್ತಿ ಸಿಕ್ಕಿತ್ತು. ನಿಧಾನಕ್ಕೆ ಜೀವನ ಒಂದು ಹಂತಕ್ಕೆ ತಲುಪತೊಡಗಿತ್ತು. ನನ್ನ ಜೀವನ ಶೈಲಿ ಬದಲಾಗಿತ್ತು. ನೀನು ಬೆಳೆಯತೊಡಗಿದ್ದೆ. ಊರಿನವರ ಪ್ರೀತಿ, ವಿಶ್ವಾಸ, ಕೈ ತುಂಬ ಕೆಲಸ, ಮಾಯಿ ಮತ್ತು ರುದ್ರ ಜೈಲಿನ ಹಕ್ಕಿಗಳಾಗಿದ್ದರು. ಆದರೆ ಮುಖ್ಯವಾದ ವಿಷಯ ನಾನು ಮರೆತೇ ಬಿಟ್ಟಿದ್ದೆ. ಅದು ಶೇಖರ್. ಮನೆ ದಾಳಿಯಾಗುವಾಗ ಅವನು ಅಲ್ಲಿರಲಿಲ್ಲ. ಬಹುಶಃ ಯಾವುದೋ ಹುಡುಗಿಯ ಹುಡುಕಿಕೊಂಡು ಹೋಗಿದ್ದನೇನು. ಆದರೆ ಅವನು ತಿರುಗಿ ಬಂದಾಗ ಅವನ ಸಾಮ್ರಾಜ್ಯ ಕುಸಿದು ಬಿದ್ದದ್ದು ಕಂಡರೆ ನನ್ನ ಹುಡುಕಿಕೊಂಡು ಬಂದು ಬಿಡುತ್ತಾನ, ಆ ಚಿಂತೆ ಕೊರೆಯುತ್ತಿತ್ತು.
ಏನು ಆಗಬಾರದೆಂದು ಅಂದುಕೊಂಡಿದ್ದೇನೋ ಅದೇ ಆಗಿತ್ತು. ಅಂದು ಸಂಜೆ ಮಧುಗಿರಿಯಿಂದ ಕೆಲಸಕ್ಕೆಂದು ಹೊರಗೆ ಹೋಗಿದ್ದೆ. ಅದೇನು ಕೆಲಸ ಮುಗಿಸಿ ಕಾರ್ ಹತ್ತುವಾಗ ಕಂಡಿದ್ದು ಶೇಖರ್. ಉದ್ದಗಡ್ಡ. ಅವನ ವೇಷ ನೋಡಿ ಒಂದು ಕ್ಷಣ ಚಲಿಸಿತ್ತು. ಥಟ್ಟನೆ ಕಾರ್ ಹತ್ತಿ ಗಾಡಿ ಬೇಗ ಓಡಿಸುವಂತೆ ಹೇಳಿ ಅಲ್ಲಿಂದ ಬೇಗ ಹೊರಟು ಬಿಟ್ಟಿದ್ದೆ. ಅವನು ನನ್ನ ನೋಡದಿದ್ದರೆ ಸಾಕು ಎಂದು ಬೇಡಿಕೊಳ್ಳುತ್ತಿದ್ದೆ. ಅವನು ನೋಡಿದನೋ ನೋಡಿ ಗುರುತು ಹಚ್ಚಿದನೋ ಗೊತ್ತಿಲ್ಲ. ತಿರುಗಿ ಮನೆಗೆ ಬಂದಾಗ ನೆಮ್ಮದಿಯಾಗಿತ್ತು. ಇದೆಲ್ಲ ಆಗಿ 4 ದಿನ ಕಳೆದಿತ್ತೇನು. ಸಂಜೆ ನಾನು ಏನೋ ಕಾಗದ ಪತ್ರಗಳನ್ನು ನೋಡುವುದರಲ್ಲಿ ಮುಳುಗಿ ಹೋಗಿದ್ದೆ. ಬಾಗಿಲು ಬಡಿದಂತೆ ಸದ್ದಾಗಿತ್ತು. ಭಟ್ಟರ್ ನೋಡುತ್ತಾರೆ ಎಂದು ನಾನು ಸುಮ್ಮನೆ ಕುಳಿತಿದ್ದೆ. ತಡಿ ಎಂದು ಬಾಗಿಲು ಹಾಕಿದ ಸದ್ದು. ಇಂದಿನಿಂದಲೇ ನೀನು ಚೀರಿದ ಸ್ವರ. ಭಯಗ್ರಸ್ತಳಾದ ನಾನು ಓಡಿ ಹೋಗಿ ನೋಡಿದರೆ ಯಾರನ್ನು ಮತ್ತೆ ನೋಡಲೇಬಾರದು ಎಂದು ನಿರ್ಧರಿಸಿದ್ದೇನೆ. ಅದೇ ಶೇಖರ್. ಕೆಲಸ ಬಿಟ್ಟು ರೂಮ್ನಿಂದ ಹಾಲ್ಗೆ ಓಡಿದ್ದೆ. ಅವನು ಬಾಗಿಲು ತೆಗೆದ ಕೂಡಲೇ ಭಟ್ಟರನ್ನ ತಳ್ಳಿ ಒಳನುಗ್ಗಿದ್ದ. ಅಲ್ಲೇ ಆಟವಾಡುತ್ತಾ ಕುಳಿತಿದ್ದ ನೀನು ಗಾಬರಿಗೆ ಚೀರಿದ್ದೆ. ಈ ಪರಿಸ್ಥಿತಿ ಅರ್ಥವಾಗಲು 2 ನಿಮಿಷ ಬೇಕಾಗಿತ್ತು. ಭಟ್ಟರು ಬೇರೆ, ಅವನು ಬಾಗಿಲು ತಳ್ಳಿದ್ದ ಹೊಡೆತಕ್ಕೆ ಕೆಳಗೆ ಬಿದ್ದಿದ್ದರು. ಅವರು ಎದ್ದು ಸುಧಾರಿಸಿಕೊಳ್ಳುವಾಗ ಶೇಖರ್ ರಾಜಾರೋಷವಾಗಿ ಸೋಫಾ ಮೇಲೆ ಅಡ್ಡಾದಿಡ್ಡಿ ಕುಳಿತು ಜೇಬಿನಿಂದ ಸಿಗರೇಟ್ ತೆಗೆದು ಲೈಟರ್ಗೆ ಚಾಲನೆ ಕೊಟ್ಟು ಸಿಗರೇಟ್ಗೆ ಜೀವ ತುಂಬಿದ್ದ. ಮೈಮೇಲೆ ಚೇಳು ಅರಿದಂತೆ ಭಾಸವಾಗುತ್ತಿತ್ತು. ಅವನು ಮಾಡಿದ ಮೋಸ, ಹಿಂಸೆ, ದ್ರೋಹ ಕಣ್ಣ ಮುಂದೆ ಇತ್ತು. ಅದೆಲ್ಲವನ್ನ ಮರೆತು ಬಾಳಲು ಯತ್ನಿಸುತ್ತಿದ್ದಾಗ ಎಲ್ಲಿಂದಲೂ ಸುಂಟರ ಗಾಳಿ ಬೀಸಿದಂತೆ ಇವನು ಬಂದಿದ್ದ. ಅದು ಅಲ್ಲದೆ ತಾನು ಮಾಡಿದ ಕೃತ್ಯಗಳ ಕಿಂಚಿತ್ತು ಅರಿವಿಲ್ಲದವರಂತೆ ನನ್ನ ಮನೆಗೆ ಬಂದು ಕಾಲು ಹಾಕಿ ಕುಳಿತು ಬಿಟ್ಟಿದ್ದ. ಪಕ್ಕ ವ್ಯವಹಾರಸ್ಥಯಾಗಿದ್ದ ನಾನು, ಹೇಳು ಶೇಖರ್, ಏನು ಬೇಕು ನಿಂಗೆ? ಯಾಕೆ ಮತ್ತೆ ನನ್ನ ಹುಡುಕಿಕೊಂಡು ಬಂದಿದ್ದಿ ಎಂದು ಕೇಳಿದೆ ಖಾರವಾಗಿ. ಮೈ ಉರಿಸುವ ಕೆಟ್ಟ ನಗು, ಸಣ್ಣ ಕ್ರೌರ್ಯ, ಆ ಕೆಟ್ಟ ಸಿಗರೇಟ್ ವಾಸನೆ ಮೈ ಉರಿಸುವಂತಿತ್ತು. ಏನೇ ಬಾರಿ ಮಾತಾಡೋದು ಕಲಿತಿದ್ದಿ? ನಾನು ರುಚಿ ನೋಡಿ ಬಿಟ್ಟ ಹಣ್ಣು ನೀನು. ಎಲ್ಲೋ ಇರಬೇಕಾದವಳು ಇಲ್ಲೇನ್ ಮಾಡ್ತಾ ಇದ್ದಿ? ನನ್ನ ಮತ್ತೆ ಮಾಯಿಗೆ ವ್ಯವಹಾರಕ್ಕೆ ಕಲ್ಲು ಹಾಕಿ ನೀನಿಲ್ಲಿ ಆರಾಮಾಗಿ ಇರ್ತೀನಿ ಅಂದ್ರೆ ಬಿಟ್ಬಿಡ್ತೀನ? ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ ಕಣೆ. ಪುಂಕನುವಾಗಿ ಕೆಟ್ಟ ಪದಗಳ ಸರಮಾಲೆ ಪುಣಿಸುತ್ತಿದ್ದ. ಮೈ ಮೇಲೆ ಬೆಂಕಿ ಚೆಲ್ಲಿದ ಅನುಭವ. ಭಟ್ಟರು ಪರಿಸ್ಥಿತಿ ಅರ್ಥೈಸಿಕೊಂಡವರಂತೆ ಆಡುತ್ತಿದ್ದ. ನಿನ್ನನ್ನು ಸಮಾಧಾನ ಮಾಡಿ ನಿನಗೆ ತಿನ್ನಲು ಕೊಟ್ಟು ನನ್ನ ಅನತಿ ದೂರದಲ್ಲಿ ನಿಂತು ಎಲ್ಲಾ ಕೇಳಿಸಿಕೊಳ್ಳುತ್ತಿದ್ದರು. ನೀನೇ ಬೇಕು ಬರ್ತಿಯ ಜೊತೆ ಎಂದು ಗಹಗಹಿಸಿದಾಗ ಕೆನ್ನೆ ಮೇಲೆ ಒಡೆಯಬೇಕೆಂಬ ಆಸೆಯನ್ನು ಬಲವಂತವಾಗಿ ತಡೆದುಕೊಂಡು ನೋಡು. ದುಡ್ಡು ಕೇಳು, ಕೊಡ್ತೀನಿ, ಹೊರಟು ಬಿಡು. ಸುಮ್ನೆ ಮತ್ತೆ ನನ್ನ ಜೀವನದಲ್ಲಿ ಆಟ ಆಡಬೇಡ ಎಂದೆ. ಹಿಂದೆ ಯೋಚನೆಗಳ ಸರಮಾಲೆ. ನನ್ನ ಮರೆತು ಹೋದ ಅಧ್ಯಯನಗಳನ್ನ ಮತ್ತೆ ಮಗುಚಿ ಹಾಕಿ ಬೆಳೆಯುತ್ತಿದ್ದ ನಿನ್ನ ಭವಿಷ್ಯದ ಮೇಲೆ ಪರಿಣಾಮ ನನಗೆ ಬೇಕಾಗಿರಲಿಲ್ಲ. ಪೊಲೀಸ್ ಸಹಾಯದಿಂದ ಒಳಗೆ ಹಾಕಿಸುವುದು ಆಗಿನ ನನ್ನ ಸ್ಥಿತಿಗೆ ಸಾಧ್ಯವಿತ್ತು. ಆದರೆ ಅದರಿಂದ ಆಗುವ ಪರಿಣಾಮ ದೊಡ್ಡ ಮಟ್ಟದ್ದೇನೂ ಆಗುವುದಿಲ್ಲ. ಹೇಗೆ ಏನು ಎಂದು ಯೋಚಿಸುತ್ತಿರುವಾಗಲೇ ಅವನು ಹೇಳಿದ, ನೋಡು, 1 ಲಕ್ಷ ಕೊಡು, ಹೋಗ್ತೀನಿ. ಇಲ್ದೇ ಇದ್ರೆ ಇಡೀ ಊರಿಗೆ ನಿನ್ನ ಹಳೆ ವಿಷಯ ಹೇಳ್ತೀನಿ ಎಂದು ವಿಕೃತವಾಗಿ ನಕ್ಕ. ಈ ರೀತಿಯಲ್ಲಿ ಹಣ ಕೊಟ್ಟರೆ ಅದರ ಮುಂದೆ ಏನಾಗುವುದು ಎನ್ನುವ ಅರಿವು ನನಗೆ ಚೆನ್ನಾಗಿ ಇತ್ತು. ಚತುರತೆಯಿಂದ ಅವನನ್ನು ನಿಭಾಯಿಸಲು ನಿರ್ಧರಿಸಿದ್ದೆ. ನೋಡು, ನಿನಗಿಂತ ಕಾಲದಲ್ಲಿ ಅಷ್ಟು ದುಡ್ಡು ಕೊಡೋಕೆ ಆಗಲ್ಲ. ನಿಂಗೆ ಇರೋಕೆ ವ್ಯವಸ್ಥೆ ಮಾಡಿಸ್ತೀನಿ. ತೋಟದ ಮನೆಯಲ್ಲಿ ಇದ್ದು ಬಿಡು. ನಾಳೆ ಸಂಜೆ ದುಡ್ಡು ಕೊಡ್ತೀನಿ ಎಂದೆ. ಅದೇನೋ ಪುಣ್ಯ, ಅವನು ಒಪ್ಪಿದ. ಭಟ್ರು ತೋಟದ ಮನೆಯಲ್ಲಿ ಇರಲು ವ್ಯವಸ್ಥೆ ಮಾಡಿ ಅವನನ್ನ ಅಲ್ಲಿಗೆ ಕಳುಹಿಸಿ ಬಂದರು. ಇದೆಲ್ಲ ಮುಗಿಯುವಾಗ ಸುಮಾರು 9 ಗಂಟೆಯಾಗಿತ್ತು. ನಿನ್ನನ್ನು ಮಲಗಿಸಿ ಹೊರಗೆ ಬಂದಾಗ ಭಟ್ಟರು ನನ್ನನ್ನೇ ಕಾಯುತ್ತಿದ್ದರು. ಪ್ರೀತಿಯಿಂದ ಮೊದಲಿನಿಂದಲೂ ಅಮ್ಮ ಎಂದೇ ಕರೆಯುತ್ತಿದ್ದರು. ಅಮ್ಮ, ಈಗ ಏನು ಮಾಡೋಣ? ಪೊಲೀಸ್ಗೆ ಹೇಳಿಬಿಡೋಣ. ಅವನನ್ನು ನೋಡಿದ್ರೆ ಒಳ್ಳೆಯವನ ಹಾಗೆ ಇಲ್ಲ. ಇಂದಲ್ಲ ನಾಳೆ ಅವನಿಂದ ನಮಗೆ ತೊಂದರೆ. ನಾನು ಕೂಡ ಅದನ್ನೇ ಯೋಚಿಸುತ್ತಿದ್ದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕಿತ್ತು. ಅಲ್ಲಿಂದ ಕರೆದುಕೊಂಡ ಹುಡುಗಿಯರು ನನ್ನ ಸುಪರ್ದಿಯಲ್ಲಿರುವುದು ಅವನಿಗೆ ತಿಳಿದಿರಲಿಲ್ಲ. ಗೊತ್ತಾದರೆ ಆಗುವ ಅನಾಹುತವೇ ಬೇರೆ. ತುಂಬಾ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೆ. ಭಟ್ಟರೆ, ಈ ಮನೆಯಲ್ಲಿ ಹಿರಿಯರು ನೀವೇ. ಒಂದು ಸಹಾಯ ಮಾಡ್ತೀರಾ? ಆ ಪಾಪಿಗೆ ತಕ್ಷಣ ಶಿಕ್ಷೆ ಕೊಡುವ ಅವಕಾಶ ತಾನಾಗಿ ಒದಗಿ ಬಂದಿದೆ ಎಂದೆ. ಭಟ್ಟರು, ಅಮ್ಮ ಏನೇ ಆದರೂ ಸರಿ ಮಾಡೋಣ ಎಂದಾಗ ಧೈರ್ಯ ಬಂದಿತು. ನನ್ನ ಯೋಜನೆಯನ್ನ ಅವರಿಗೆ ತಿಳಿಸಿದೆ. ಅವರಿಗೂ ಒಪ್ಪಿಗೆಯಾಗಿ ಅಲ್ಲಿಂದ ಹೊರಗೆ ಹೊರಟವರು ಸೀದಾ ಡ್ರೈವರ್ಗೆ ಹೇಳಿ ಒಂದಷ್ಟು ಮದ್ಯ ತರಿಸಿ ಅದನ್ನು ತೆಗೆದುಕೊಂಡು ಅವರು ಅಲ್ಲಿಗೆ ಹೋದರು. ನಾನು ಕೂಡ ಭಟ್ಟರು ತಯಾರಿಟ್ಟ ಊಟದ ಡಬ್ಬಿ ತೆಗೆದುಕೊಂಡು ಅಲ್ಲಿಗೆ ಹೋದೆ. ಆ ಮನೆ ಸುಸ್ಥಿತಿಯಲ್ಲಿತ್ತು. ಅವನು ಅಲ್ಲಿಯೇ ಇದ್ದ ಮಂಚದ ಮೇಲೆ ಕುಳಿತಿದ್ದ. ನಾವಿಬ್ಬರು ಒಳಗೆ ಹೋದ ಕೂಡಲೇ ಗಹಗೈಸಿ ನಗತೊಡಗಿದ್ದ. ಬನ್ನಿ, ಓ ಬನ್ನಿ, ಎಷ್ಟೇ ಆದ್ರೂ ತಾಳಿ ಕಟ್ಟಿಸಿಕೊಂಡ ಹೆಂಡತಿ ತಾನೆ. ಊಟ ಬೇರೆ ತಗೊಂಡ್ ಬಂದಿದ್ದಿ. ಗುಡ್ ಹೆಂಡತಿ ಹಾಗೆ ಇಷ್ಟು ಮಾಡ್ಲೇಬೇಕು ಎಂದು ಹೇಳಿದಾಗ ಸಿಟ್ಟಿನಿಂದ ನಾನು ಕುಡಿಯತೊಡಗಿದ್ದೆ. ಅವನ ಮಾತು ವರ್ತನೆ ಎಲ್ಲ ಅಸಹ್ಯವಾಗಿ ತೋರುತ್ತಿತ್ತು. ಇವನನ್ನೇ ನಂಬಿ ನಾನು ಪ್ರೀತಿ ಬಲೆಯಲ್ಲಿ ಬಿದ್ದು ಮದುವೆಯಾಗಿದ್ದೆ. ಛೇ, ಇನ್ನೂ ಅದೆಷ್ಟು ಹುಡುಗಿಯರ ಜೀವನವನ್ನ ಹಾಳು ಮಾಡಿದ್ದಾನು. ಹಾಗೇ ಬಿಟ್ಟರೆ ಇನ್ನೂ ಏನೇನು ಮಾಡುತ್ತಾನೋ ಎನಿಸಿತ್ತು. ಭಟ್ಟರು ಏನು ಮಾತಾಡದೆ ಚೀಲದಿಂದ ಮದ್ಯದ ಬಾಟಲಿ ತೆಗೆದಾಗ ಅವನ ಕಣ್ಣು ಅರಳಿತು. ಕೈ ಚಾಚಿ ಗಟಗಟ ಕುಡಿಯತೊಡಗಿದ. ನಾನು ಅಲ್ಲಿಂದ ಸ್ವಲ್ಪ ದೂರ ಸರಿದು ನಿಂತಿದ್ದೆ.
ಅವನು ವಿಷಯ ಇರುತ್ತಿದ್ದ. ತಂದಿದ್ದ ಊಟಕ್ಕೆ ಕೈ ಹಾಕಿ ಊಟ ಮಾಡಿ ತೊಡಗಿದ. ಅದಾಗಿ ಅರ್ಧ ಗಂಟೆಯಲ್ಲಿ ಅಲ್ಲಿಯೇ ನಿದ್ದೆ ಹೋದ. ಅಷ್ಟು ಹೊತ್ತು ಅಸಹ್ಯದಿಂದ ಕಾಯುತ್ತಿದ್ದ ನನಗೆ ಅವನು ನಿದ್ದೆ ಹೋದಾಗ ತುಟಿಯಂಚಲ್ಲಿ ಕಿರುನಗೆ ಅರಳಿತ್ತು. ಭಟ್ಟರ ಸಹಾಯದಿಂದ ಅವನನ್ನ ಎತ್ತಿ ಮನೆಯ ಒಳಗಡೆ ಇರುವ ಕೋಣೆಯಲ್ಲಿನ ಕುರ್ಚಿಯ ಮೇಲೆ ಕೂರಿಸಿ ಬಿಗಿಯಾಗಿ ಹಗ್ಗ ಬಿಗಿದೆವು. ಭಟ್ಟರು ಮೊದಲೇ ಎಲ್ಲ ಸಿದ್ಧಗೊಳಿಸಿದ್ದರು. ನಾನು ಪೂರ್ಣ ಯೋಜನೆಯಂತೆ ಊಟದಲ್ಲಿ ನಿದ್ರೆ ಮಾತ್ರೆ ಬೆರೆಸಿದ್ದೆ. ಕುಳಿತಲ್ಲಿಯೇ ನಿದ್ರೆ ಮಾಡುತ್ತಿದ್ದ ಅವನನ್ನು ನೋಡಿ ಅಂದುಕೊಂಡೆ, ನಿನ್ನ ಪಾಪದ ಫಲ ಅನುಭವಿಸಲು ಸಿದ್ಧನಾಗು. ನನ್ನ ನೋವಿನ ಅಧ್ಯಯನಕ್ಕೆ ಕಾರಣವಾದ ನಿನ್ನನ್ನ ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ. ಮನಸ್ಸು ರೊಚ್ಚಿಗೆದ್ದಿತ್ತು. ರಾತ್ರಿ ಸರಿಯುತ್ತಿತ್ತು. ಭಟ್ಟರು ನಾನು ಒಬ್ಬೊಬ್ಬರಾಗಿ ಮುಖ ನೋಡಿಕೊಂಡು ಮನೆ ಕಡೆ ದಾರಿ ಹಿಡಿದೆವು. ಅವನ ತಪ್ಪಿಗೆ ಶಿಕ್ಷೆ ನಾನೇ ಕೊಡಬೇಕೆಂದು ನಿರ್ಧಾರವಾಗಿತ್ತು. ಭಟ್ಟರು ಜೊತೆಯಾಗಿ ನಿಂತಿದ್ದರು. ಅವನನ್ನ ಬಿಟ್ಟು ಬಿಡುವ ಯಾವ ಇರದೆಯೂ ನನಗಿರಲಿಲ್ಲ. ಅವನು ಬೇರೆಯವರ ಬದುಕನ್ನ ಹಾಳು ಮಾಡಿದ್ದಕ್ಕೆ ಅವನಿಗೆ ಇದೇ ಸರಿಯಾದ ಶಿಕ್ಷೆ ಎಂದು ನಾನು ತೀರ್ಮಾನಿಸಿ ಆಗಿತ್ತು. ಊಟ ಕೊಡದಷ್ಟು ಕಟುಕಿ ನಾನಾಗಿರಲಿಲ್ಲ. ಅವನಿಗೆ ಭಟ್ಟರು ಊಟ ತಲುಪಿಸುತ್ತಿದ್ದರು. ಮೊದಮೊದಲು ಪ್ರತೀಕಾರಕ್ಕೆ ಕಿರುಚುತ್ತಿದ್ದ, ಪ್ರತಿರೋಧ ಒಡ್ಡುತ್ತಿದ್ದ. ಈ ತೋಟದ ಮನೆಯ ಬಗ್ಗೆ ಭೂತ ಪ್ರೇತದ ಕತೆ ಹುಟ್ಟಿಕೊಂಡಿತ್ತು. ಅದಕ್ಕೆ ಪೂರಕವಾಗಿ ನಾವು ಆ ಕಡೆಗೆ ಬೇರೆಯವರನ್ನ ಹೋಗಲು ಆದಷ್ಟು ತಡೆಯುತ್ತಿದ್ದೆವು. ಕ್ರಮೇಣವಾಗಿ ಆ ಕಡೆ ಜನ ಓಡಾಡಲು ಭಯಪಟ್ಟು ಆ ಜಾಗ ನಿರ್ಜನವಾಗಿತ್ತು. ಆಗೀಗ ಅವನು ಕಿರುಚುವಿಕೆ ಜನ ಕೂಡ ಭಯದಿಂದ ಅದರ ಬಗ್ಗೆ ಗಮನ ಕೊಡದೆ ಇರಲು ಪ್ರಾರಂಭಿಸಿದ್ದರು. ಅವನ ಮಾತು ಮರೆತ. ನಾನು ಮಾತ್ರ ಮಾನವೀಯತೆಗಾಗಿ ಊಟ ಕೊಡುವುದನ್ನ ಬಿಟ್ಟು ಬೇರೇನೂ ಮಾಡಲಿಲ್ಲ. ಆದರೆ ಜೀವನ ಪರ್ಯಂತ ನಿನಗೆ ತಿಳಿಯಬಾರದೆಂದು ಮಾಡಿದ್ದ ಪ್ರಯತ್ನ ವಿಫಲವಾಗಿದೆ. ಉದ್ದದ ಕತೆಗೆ ನಿಟ್ಟುಸಿರು ಅಂತೆ ಬಿಟ್ಟರು ಶ್ರೀದೇವಿ. ಕನಸು ಆಘಾತಗೊಂಡಿದ್ದಳು. ಹೇಗೆ ಪ್ರತಿಕ್ರಿಯೆ ನೀಡಬೇಕೆಂದು ಅವಳಿಗೆ ಅರ್ಥವಾಗಲಿಲ್ಲ. ತಾಯಿಯ ಕಷ್ಟದ ಜೀವನ, ಅವರು ಅನುಭವಿಸಿದ ಕೆಟ್ಟ ದಿನಗಳು, ಅದರಿಂದ ಅವರು ಹೊರಬಂದ ರೀತಿ, ಇದೆಲ್ಲ ಅವಳಿಗೆ ಈಗ ತಿಳಿದಿತ್ತು. ಅವರು ಶೇಖರ್ನನ್ನ ಕೂಡಿ ಹಾಕಿ ಕೊಟ್ಟ ಶಿಕ್ಷೆ ಈಗ ಅವಳಿಗೆ ದೊಡ್ಡ ತಪ್ಪು ಅನಿಸಲೇ ಇಲ್ಲ. ತಾಯಿ ಯಾಕೆ ಪ್ರೇಮ ವಿವಾಹ ಎಂದರೆ ಸಿಡಿದು ಬೀಳುತ್ತಿದ್ದರು ಎನ್ನುವುದು ಕೂಡ ಅವಳಿಗೆ ಅರ್ಥವಾಗಿತ್ತು. ವಾಸ್ತವದ ಅರಿವಿಗೆ ಬರಲು ಇಬ್ಬರಿಗೂ ಸಮಯ ಹಿಡಿದಿತ್ತು. ಕನಸು ಆಗ ಮೊಬೈಲ್ ತೆಗೆದು ನೋಡಿದಳು. ಗೌರವ್ ಸಾಲು ಸಾಲು ಸಂದೇಶಗಳು ಮತ್ತು ಕರೆಗಳು. ಅವಳು ಹೆಚ್ಚು ಮಾತನಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಮ್ಮ, ನಾನು ಮನೆಗೆ ಹೋಗ್ತೀನಿ, ತಲೆ ನೋಯ್ತಾ ಇದೆ ಎಂದು ಹೇಳಿ ಅಲ್ಲಿಂದ ಹೊರಟಳು. ಮನೆಗೆ ಹೋದರೂ ತಲೆಯಲ್ಲಿ ಅಮ್ಮ ಹೇಳಿದ ವಿಷಯವೇ ಕೊರೆಯುತ್ತಿತ್ತು. ಗೌರವ್ಗೆ ಏನು ಹೇಳೋದು? ಅಮ್ಮನಿಗೆ ಗೌರವ್ ವಿಷಯ ಹೇಳಿದ್ರೆ ಒಪ್ಪಿಕೊಳ್ತಾರಾ? ಶೇಖರ್ ಈಗ ಗೌರವ್ ಜೊತೆ ಇದ್ದಾರೆ. ಮುಂದೇನು? ಹೀಗೆ ಯೋಚನೆಗಳು ಒಂದರ ಹಿಂದೆ ಒಂದರಂತೆ ಬೆನ್ನು ಹತ್ತಿದ್ದವು. ರಾತ್ರಿ ಕೂಡ ನಿದ್ದೆ ಇರಲಿಲ್ಲ. ಮಲಗೋದೆ ಉತ್ತಮ ಎನಿಸಿ ಮಲಗಿಬಿಟ್ಟಳು ಕನಸು. ಗಾಢ ನಿದ್ರೆಯಲ್ಲಿದ್ದವಳಿಗೆ ಬಾಗಿಲು ಬಡಿದ ಸದ್ದಿಗೆ ಎಚ್ಚರವಾಯಿತು. ಈ ನಿಂಗಿಗೆ ಬೇರೆ ಕೆಲಸ ಇಲ್ಲ, ನಿದ್ದೆ ಮಾಡೋಕೆ ಕೂಡ ಬಿಡೋದಿಲ್ಲ ಎಂದು ಹೇಳುತ್ತಾ ಬಾಗಿಲು ತೆಗೆದರೆ ಅಚ್ಚರಿ ಕಾದಿತ್ತು. ಬಾಗಿಲ ಮರೆಯಲ್ಲಿ ನಗುತ್ತಾ ನಿಂತಿದ್ದಳು ಮುಕ್ತ. ಇಂದಿನ ದಿನದ ಪರಿಸ್ಥಿತಿ, ಆ ತುಮುಲ ಎಲ್ಲವನ್ನ ಮರೆಸುವಂತೆ ಮುಕ್ತ ಸಿಕ್ಕಿದ್ದು ಕನಸು ಜೀವಕ್ಕೆ ಮುದ ತಂದಿತ್ತು. ಗೆಳತಿಯನ್ನ ತಬ್ಬಿದಳು. ಇರು, ಫ್ರೆಶ್ ಆಗಿ ಬರ್ತೀನಿ ಎಂದು ತಿರುಗಿ ಕೋಣೆಗೆ ಹೊರಟಾಗ ಕೈ ಹಿಡಿದು ತಡೆದಳು ಮುಕ್ತ. ಹೀಗೆ ಬಾ, ಪರವಾಗಿಲ್ಲ, ನಿಂಗೆ ಸರ್ಪ್ರೈಸ್ ಇದೆ ಎಂದು ಹೇಳಿದಳು ಮುಕ್ತ. ಇರ್ಲಿ ಬಿಡು ಪ್ಲೀಸ್ ಎಂದು ಒಳಗೆ ಓಡಿ ಮುಖ ತೊಳೆದು ಕದರಿದ್ದ ಕೂದಲು ಕೈಯಿಂದ ಒಪ್ಪಗೊಳಿಸಿ ಮುಕ್ತ ಹಿಂದೆ ನಡೆದಳು ಕನಸು. ನಿಜಕ್ಕೂ ಕನಸು ಅಚ್ಚರಿ ಪಡುವಂತೆ ಅಲ್ಲಿ ಮುಕ್ತ ತಂದೆ ತಾಯಿ ಇದ್ದರು. ಪಕ್ಕದಲ್ಲಿ ಗೌರವ್. ಈ ಮಗು ಒಂದು ಗಲಾಟೆ. ಕನಸು ನೋಡ್ಬೇಕು ಅನ್ನಿಸಿದೆ, ಹೋಗೋಣ ಬನ್ನಿ ಅಂತ. ಅವಳ ಒತ್ತಾಯಕ್ಕೆ ಹೇಳದೆ ಕೇಳದೆ ಹೊರಟು ಬರುವಂತಾಯ್ತು ಎಂದರು ಮುಕ್ತ ತಂದೆ. ಅದರಲ್ಲೇನು ಅಂಕಲ್, ಖುಷಿ ಆಯ್ತು ಇಬ್ಬರು ಬಂದಿದ್ದು. ಕುಡಿಯೋಕೆ ತಿನ್ನೋಕೆ ಏನಾದ್ರೂ ತರ್ತೀನಿ ಇರಿ ಎನ್ನುವಾಗ್ಲೇ ಭಟ್ಟರು ಬಿಸಿ ಬಿಸಿ ಬಜ್ಜಿ ಕಾಫಿ ತಂದರು. ಪಕ್ಕದಲ್ಲಿಯೇ ಕುಳಿತಿದ್ದ ಗೌರವ್ ಕನಸು ಮುಖವನ್ನ ನೋಡುತ್ತಾ ಕಣ್ಣಲ್ಲೇ ಪ್ರಶ್ನೆ ಮಾಡುತ್ತಿದ್ದ. ನೀನು ಆಸ್ಪತ್ರೆಯಲ್ಲಿ ಇರ್ತೀಯ ಅಂದ್ಕೊಂಡು ಅಲ್ಲಿ ಹೋದ್ರೆ ತಾವು ರಜಾ ಹಾಕ್ಬಿಟ್ಟಿದ್ರಿ, ಅದಕ್ಕೆ ಬರ್ತಾ ಈ ಗೌರವ್ನು ಕರ್ಕೊಂಡ್ ಬಂದ್ಬಿಟ್ಟೆ. ರಂಜನಿಗೂ ಕರೆದೆ, ಬರಲೇ ಇಲ್ಲ ಎಂದಳು ಮುಕ್ತ. ಓ, ಒಳ್ಳೇದಾಯ್ತು ಎಂದು ಕನಸು ನಾಲಿಗೆ ಕಚ್ಚಿಕೊಂಡಳು. ಮುಕ್ತಾಗೆ ಗೌರವ್ ಬಗ್ಗೆ ಇನ್ನೂ ಹೇಳಿರಲಿಲ್ಲ. ಎಲ್ಲರೂ ಮಾತಾಡುತ್ತಾ ಕುಳಿತಾಗ ಒಳಗೆ ಹೋದ ಕನಸು ನೋಡಿ ಯಾರಿಗೂ ತಿಳಿದ ಹಾಗೆ ಗೌರವ್ ಅವಳ ಹಿಂದೆ ಹೋದ. ಕನಸು ಭಟ್ಟರಿಗೆ ಅಡುಗೆಗೆ ಏನು ಮಾಡುವುದು ಎಂದು ನಿರ್ದೇಶಿಸಿ ಹೊರಬರುತ್ತಿರುವಾಗ ತಟ್ಟನೆ ಭುಜ ತಟ್ಟಿದಂತಾಗಿತ್ತು. ನೋಡಿದರೆ ಗೌರವ್. ಅದೇನು ನೆಮ್ಮದಿ, ಧೈರ್ಯ ಸಿಕ್ಕಂತಾಗಿತ್ತು ಕನಸುಗೆ. ಗೌರವ್, ಸಾರಿ, ಏನೋ ಆಗಿ ಹೋಯ್ತು, ನಿಮ್ಗೆ ಹೇಳೋಕೆ ಆಗ್ಲೇ ಇಲ್ಲ, ಆಮೇಲೆ ಮಾತಾಡೋಣ ಎಂದಾಗ ಗೌರವ್. ಭಯ ಆಯ್ತು ಕನಸು. ಅಷ್ಟೇ ಸರಿ, ಎಲ್ರೂ ಇದ್ದಾರೆ, ಮತ್ತೆ ಮಾತಾಡೋಣ ಎಂದು ಹಾಲ್ಗೆ ಹೋದ. ಅವನು ಹೋಗಿ ಕುಳಿತ ಬೆನ್ನಲ್ಲೇ
ಕನಸು ಬಂದಾಗ ಮುಕ್ತ ಉಬ್ಬು ಹರಿಸಿ ಕನಸುಗೆ ನಾಲಿಗೆ ಹೊರಹಾಕಿ ಅಣಕಿಸಿದಳು. ಗೌರವ್ ಅವಳನ್ನ ಇಷ್ಟಪಡುತ್ತಿದ್ದ ವಿಷಯ ಅವಳಿಗೂ ಸ್ವಲ್ಪ ತಿಳಿದಿತ್ತು. ಅಲ್ಲದೆ ಕರೆದ ಕೂಡಲೇ ಗೌರವ್ ಕಾರ ಹತ್ತಿ ಕನಸು ಮನೆಗೆ ಹೊರಟಿದ್ದು ಅವಳಿಗೆ ಗುಮಾನಿ ಆಗಿತ್ತು. ಮಾತು ಅರಟೆ ಮಧ್ಯೆ ಸಮಯ ಸರಿದದ್ದು ಅರಿವಾಗಲೇ ಇಲ್ಲ. ಶ್ರೀದೇವಿಯವರು ಇನ್ನೂ ಬಂದಿರಲಿಲ್ಲ. ಊಟಕ್ಕೆ ತಯಾರಿ ಮಾಡಬೇಕಿದ್ದ ಭಟ್ಟರಿಗೆ ಕನಸು, ನೀವು ತಯಾರಿ ಮಾಡಿ, ಅಮ್ಮ ಇನ್ನೇನು ಬರ್ತಾರೆ ಎಂದು ಹೇಳಿ ಊಟಕ್ಕೆ ಅಣಿಗೊಳಿಸಲು ತಿಳಿಸಿ ತಾಯಿಗೆ ಮುಕ್ತಾ ಮತ್ತು ಅವರ ತಂದೆ ಬಂದದ್ದು ತಿಳಿಸಿ ಬೇಗ ಬರಲು ಹೇಳಿದಳು. ಶ್ರೀದೇವಿಯವರಿಗೆ ತಿಳಿದಿರಲಿಲ್ಲ ತಾವು ತಮ್ಮ ಜೀವನದಲ್ಲಿ ಮತ್ತೆಂದು ಭೇಟಿಯಾಗಲು ಸಾಧ್ಯವಿಲ್ಲವೆಂದು ತಿಳಿದುಕೊಂಡವರನ್ನ ಭೇಟಿಯಾಗುವವರಿದ್ದರು. ಕಷ್ಟದ ಮೇಲೆ ಕಷ್ಟಗಳನ್ನ ಅನುಭವಿಸಿಯೋ ಏನೋ ಶ್ರೀದೇವಿಯವರು ಬೇಗ ಹಳೆಯದನ್ನ ಮರೆತು ವರ್ತಮಾನಕ್ಕೆ ಹೊಂದಿಕೊಂಡು ಬಿಡುತ್ತಿದ್ದರು. ಕನಸುಗೆ ಸತ್ಯ ಇಂದಲ್ಲ ಒಂದು ದಿನ ತಿಳಿಯಲೇಬೇಕಿತ್ತು. ಅವಳಿಗೆ ಎಲ್ಲ ತಿಳಿದ ಮೇಲೆ ಅವರಿಗೆ ನೆಮ್ಮದಿ ಆಗಿತ್ತು. ಅವರಿಗೆ ಕನಸು ಬಗ್ಗೆ ಗೊತ್ತು, ಎಲ್ಲವನ್ನ ಅರ್ಥ ಮಾಡಿಕೊಳ್ಳಬಲ್ಲ ಚತುರೆ. ಅಷ್ಟೆಲ್ಲ ಕೇಳಿದ ಮೇಲೂ ತಾಯಿಯ ಮನಸ್ಸಿಗೆ ನೋವುಂಟು ಮಾಡುವಂತೆ ಮಾತನಾಡದೆ ಅಲ್ಲಿಂದ ಹೊರಟಿದ್ದಳು. ಶ್ರೀದೇವಿಯವರು ಸಹ ಕೆಲಸದಲ್ಲಿ ಮುಳುಗಿ ಹೋಗಿದ್ದವರು ವಾಸ್ತವಕ್ಕೆ ಬಂದಿದ್ದು ಕನಸು ಕರೆ ಮಾಡಿದ ಮೇಲೆಯೇ. ರಾತ್ರಿ 9 ಬಂದಿತ್ತು. ಮನೆಯೊಳಗೆ ಪ್ರವೇಶಿಸಿದರು ಶ್ರೀದೇವಿ. ಮುಕ್ತ ಮತ್ತವರ ತಂದೆ ತಾಯಿ ಎಲ್ಲರೂ ಶ್ರೀದೇವಿಯ ಬರುವಿಕೆಗಾಗಿ ಕಾಯುತ್ತಿದ್ದರು. ಎಲ್ಲರನ್ನ ಮಾತನಾಡಿಸಿ ಡೈನಿಂಗ್ ಟೇಬಲ್ ನಲ್ಲಿ ಊಟಕ್ಕೆ ಕುಳಿತರು ಶ್ರೀದೇವಿ. ಮಾತನಾಡುತ್ತಾ ಮುಕ್ತಾಳ ತಂದೆ ತಾಯಿಯನ್ನ ನೋಡಿದರು. ಹೃದಯ ವೇಗವಾಗಿ ಉಳಿದುಕೊಳ್ಳತೊಡಗಿತು. ನಾನು ನೋಡಿದ್ದು ಸತ್ಯವೋ ಅಲ್ಲವೋ ಅನ್ನುವ ಅನುಮಾನ. ಆದರೆ ಅವರ ಹಣೆಯ ಮೇಲಿನ ಗಾಯದ ಕಲೆ ಅವರಿಗೆ ಹಳೆಯ ನೆನಪನ್ನ ಮರಳಿ ತಂದಿತ್ತು. ಅವರ ತಮ್ಮ ರವಿ ಚಿಕ್ಕವನಿದ್ದಾಗ ಅದೊಂದು ದಿನ ಅಮ್ಮ ತರಕಾರಿ ಹೆಚ್ಚುತ್ತಾ ಕುಳಿತಿದ್ದರು. ರವಿಗೆ ಆಗ 3 ವರ್ಷ. ಅದೇನೋ ಆಟ ಆಡುತ್ತಾ ಒಳಗೆ ಓಡುತ್ತಾ ಬಂದವನು ಎಡವಿ ಬಿದ್ದದ್ದು ತರಕಾರಿ ಹೆಚ್ಚುವ ಕತ್ತಿಯ ಮೇಲೆ. ರಕ್ತ ಧಾರಾಕಾರವಾಗಿ ಚಿಮ್ಮಿತ್ತು. ಹಣೆಯ ಬಲಭಾಗದಲ್ಲಿ ಕಲೆ ಉಳಿದುಕೊಂಡು ಬಿಟ್ಟಿತ್ತು. 4ನೇ ತರಗತಿ ಓದುತ್ತಿದ್ದಾಗ ಮೊರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ ಪಾಸಾಗಿ ಹಾಸ್ಟೆಲ್ ಸೇರಿದ್ದ ರವಿ. ಪದ್ದಿ ಮದುವೆಯ ಸಮಯದಲ್ಲಿ ಅವನನ್ನ ನೋಡಿದ್ದು ಅಷ್ಟೇ. ಅದೇ ಆಕಾರದ ಕಲೆ, ಅದೇ ಭಾಗದಲ್ಲಿ. ಶ್ರೀದೇವಿಯರಿಗೆ ಅದು ರವಿ ಎನ್ನುವ ಭಾವನೆ ಬಲವಾಗಿ ಬಂದಿತ್ತು. ಧೈರ್ಯ ಮಾಡಿ ರವಿ ಎಂದರು. ಸೂರ್ಯಪ್ರಕಾಶ್ ತಲೆ ಎತ್ತಿ ನೋಡಿದರು. ತನ್ನ ಬಾಲ್ಯದ ಹೆಸರು ಹೇಗೆ ಗೊತ್ತಾಗಲು ಸಾಧ್ಯ? ಪಕ್ಕದಲ್ಲಿದ್ದ ಮುಕ್ತ ಮತ್ತು ಅವರ ತಾಯಿ ಕಾಂತಿ ಇಬ್ಬರು ಅನೋಯಮಯವಾಗಿ ಮುಖ ನೋಡಿಕೊಂಡರು. ನಿಮ್ಗೆ ನನ್ನ ಹೆಸರು ಹೇಗೆ ಗೊತ್ತು ಎಂದು ಸೂರ್ಯಪ್ರಕಾಶ್. ಶ್ರೀದೇವಿಯವರಿಗೆ ತಿಳಿದು ಹೋಯಿತು ಅದು ತನ್ನ ತಮ್ಮನೆಂದು. ರವಿ ನಾನು ಪದ್ದಿ ಎಂದಾಗ ಅವರಿಗೂ ಅಚ್ಚರಿ. ಅಕ್ಕ ನೀವ ಎಂದರು ಸೂರ್ಯಪ್ರಕಾಶ್. ಹೌದಾ ಎಂದ ಶ್ರೀದೇವಿ ಚುಟುಕಾಗಿ ತಮ್ಮ ಕಥೆಯನ್ನ ತಿಳಿಸಿದರು. ಗೌರವ್ಗೆ ವಿಚಿತ್ರವೆನಿಸಿತು. ಕನಸುಗೆ ವಿಷಯ ತಿಳಿದಿದ್ದರಿಂದ ಅಂತಹ ಆಶ್ಚರ್ಯವೇನೂ ಆಗಲಿಲ್ಲ. ರವಿ ನೀನು ಹೇಗೆ ಸೂರ್ಯಪ್ರಕಾಶ್ ಆಗಿದ್ದು ಎಂದರು ಶ್ರೀದೇವಿ. ಅಕ್ಕ ಮೊರಾರ್ಜಿ ದೇಸಾಯಿಯಲ್ಲಿ ಓದುತ್ತಿದ್ದೆ. ನಿನ್ನ ಮದುವೆಯಾದ ಮೇಲೆ ಅಪ್ಪ ಅಮ್ಮನಿಗೆ ಸಿಕ್ಕ ದುಡ್ಡಲ್ಲಿ ಅಕ್ಕಂದಿರಿಗೆ ಸ್ವಲ್ಪ ಕೊಟ್ಟು ಉಳಿದದ್ದನ್ನ ಕೂಡಿಟ್ಟಿದ್ದರು ಅಪ್ಪ. ನಿನ್ನ ಮದುವೆಯಾಗುವಾಗ ನಾನು ಕಾಲೇಜಿನಲ್ಲಿ ಓದುತ್ತಿದ್ದೆ. ಅದೇನೋ ಗೊತ್ತಿಲ್ಲ, ನಿನ್ನ ಮದುವೆಯಾದ ಮೇಲೆ ಸ್ವಲ್ಪ ದಿನ ಬಿಟ್ಟು ಅಪ್ಪ ನಿನ್ನ ನೋಡಲು ಹೋಗಿದ್ದರಂತೆ. ಅದ್ಯಾವುದೋ ಮನೆಯಲ್ಲಿ ನೀನಿರಲಿಲ್ಲ. ಅಪ್ಪ ಬೇಜಾರು ಮಾಡಿಕೊಂಡು ಬಂದು ಅತ್ತ ನೆನಪು. ನಾನು ಚೆನ್ನಾಗಿ ಓದಿದೆ. ಕಾಲೇಜ್ ಆದ ಮೇಲೆ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ. ಆ ಓನರ್ ಮಗಳು ಈ ಕಾಂತಿ. ಅವಳು ನನ್ನ ಇಷ್ಟಪಟ್ಟಳು. ಮಾವನ 2 ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಅಪಘಾತದಲ್ಲಿ ತೀರಿ ಹೋಗಿದ್ದರು. ಅವರ ಮಗಳೇ ಈ ಮುಕ್ತಾ. ಮುಂದೆ ಕೆಲಸದ ಸಲುವಾಗಿ ಹೆಸರು ಬದಲಾಯಿಸಿಕೊಂಡೆ. ಅಪ್ಪ ಅಮ್ಮ ನನ್ನ ಜೊತೆಗೆ ಇದ್ದರು. ಆರೋಗ್ಯದ ಸಮಸ್ಯೆಯಲ್ಲಿ ಅವರನ್ನು ಕಳೆದುಕೊಂಡೆ. ಅದೇನೋ ಗೊತ್ತಿಲ್ಲ, ನಮಗೆ ಮಕ್ಕಳಾಗಲಿಲ್ಲ. ಮುಕ್ತಾ ನಮ್ಮ ಮಗಳೇ. ಅಕ್ಕಂದಿರ ಒಡನಾಟವಿದೆ, ಆದರೆ ನಿನ್ನ ಸುಳಿವಿರಲಿಲ್ಲ. ನೀನು ಹೇಗೆ ಇಲ್ಲಿ ಸಿಗುವ ಕಲ್ಪನೆ ಕೂಡ ಇರಲಿಲ್ಲ ಅಕ್ಕ ಎಂದ ಸೂರ್ಯಪ್ರಕಾಶ್ ಆನಂದ ಬಾಷ್ಪ ಸುರಿಸಿದನು. ಎಲ್ಲರಿಗೂ ಸಂತೋಷ ಮತ್ತು ಅಚ್ಚರಿ ಆಗಿತ್ತು. ಹಳೆಯ ಸಂಬಂಧಗಳ ಸಮ್ಮಿಲನವಾಗಿತ್ತು. ಗೌರವ್ ಅದೇ ಸಮಯದಲ್ಲಿ ಅಮ್ಮ ಒಂದು ವಿಷಯ ಹೇಳಲೇಬೇಕಿತ್ತು. ನಾನು ಕನಸನ್ನ ತುಂಬಾ ಇಷ್ಟಪಡ್ತೀನಿ. ಆಸ್ತಿ ಅಂತಸ್ತು ಇಲ್ಲ. ನಿಮ್ಗೆ ಪ್ರೇಮ ವಿವಾಹ ಅಂದ್ರೆ ಇಷ್ಟವಿಲ್ಲ ಅಂತ ಕನಸು ಹೇಳಿದ್ದಳು. ದಯವಿಟ್ಟು ಒಪ್ಪಿಕೊಳ್ಳಿ ಎಂದಾಗ ನಿಶಬ್ದ ಆವರಿಸಿತ್ತು. ನನಗೆ ಎಲ್ಲ ಗೊತ್ತು. ಡಾಕ್ಟರ್ ವಿಶಾಲಾಕ್ಷಿ ಎಲ್ಲ ಹೇಳಿದ್ದಾರೆ. ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಎಂದರು ಗಂಭೀರವಾಗಿ. ಕನಸು ಗಾಬರಿಂದ ಅಮ್ಮ ಎಂದಾಗ ನಸುನಕ್ಕ ಶ್ರೀದೇವಿ. ಮೊನ್ನೆ ವಿಶಾಲಾಕ್ಷಿ ಫೋನ್ ಮಾಡಿದ್ದರು. ಕನಸು ಗೌರವ್ ಒಳ್ಳೆ ಹುಡುಗ. ಅವನ ತಂದೆ ತಾಯಿ ಜಾಗದಲ್ಲಿ ನಾವು ನಿಂತು ಮದುವೆ ಮಾಡಿಕೊಳ್ತೀವಿ ಅಂದ್ರು. ನಮ್ಮನ್ನ ಪ್ರೀತಿಸೋ ಜೀವ ಸಿಗೋದೇ ಅಪರೂಪ. ನನ್ನ ಒಪ್ಪಿಗೆ ಇದೆ ಎಂದಾಗ ಮುಕ್ತ ಚಪ್ಪಾಳೆ ತಟ್ಟಿ ಖುಷಿ ವ್ಯಕ್ತಪಡಿಸಿದಳು. ಕನಸು ಇಷ್ಟು ಸುಲಭದಲ್ಲಿ ಒಪ್ಪಿಗೆ ಸಿಗುವ ನಿರೀಕ್ಷೆ ಇಲ್ಲದೆ ಸಂತೋಷದಿಂದ ಗೌರವನನ್ನ ನೋಡಿದಾಗ ಗೌರವ್ ಕಣ್ಣಲ್ಲೇ ಸನ್ನೆ ಮಾಡಿದಾಗ ನಾಚಿ ತಲೆ ಬಗ್ಗಿಸಿದಳು. ಅಮ್ಮ ಅವರು ಗೌರವ್ ರೂಮಲ್ಲಿ ಇದ್ದಾರೆ ಎಂದಳು ಕನಸು ಜಾಗೃತಳಾಗಿ. ಇಷ್ಟು ವರ್ಷದ ಶಿಕ್ಷೆ ಸಾಕು ಕನಸು. ಅವರನ್ನ ನಮ್ಮದೇ ವೃದ್ಧಾಶ್ರಮದಲ್ಲಿ ನೋಡಿಕೊಳ್ಳೋಕೆ ವ್ಯವಸ್ಥೆ ಮಾಡೋಣ ಎಂದರು ಶ್ರೀದೇವಿ. ನಿಗೂಢವೆಲ್ಲ
ಕಳೆದು ಪ್ರೀತಿ ಪಸರಿಸಿತ್ತು. ಆಕಾಶದಲ್ಲಿ ಪೂರ್ಣಚಂದ್ರನ ಆಗಮನವಾಗಿತ್ತು. ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ.